ಮಂಜುನಾಥ ಸ್ವಾಮಿಯ ಹಿಡಿಯಲಾಗಿ ಶ್ರೀ ಮಂಜುನಾಥ ಸ್ವಾಮಿಯ ಹಿಡಿಯಲಾಗಿ तारा नाम कबीर नाम हरे कामिनी कर दे श्री मंजूनाथ स्वामिय हिडियलाಗಿ श्री मंजूनाथ स्वामिय हिडियलाಗಿ ಈ ಮನೆಯೊಳಗಿಂದ ಪುರುಷರುಳ್ಳನೇ ಕಾತೆ तारानाम कबीरनाम हरे पुरुषरुಳ್ಳने काते ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತಮೀವನು ಪ್ರೇಮದಿ ಕರೆದರೆ ಕಾಮಿತಮೀವನು ಪ್ರೇಮದಿ ಕರೆದರೆ ಕೈ ಮೈ ಹಿನಿದ ದಿನ 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 ಓಂ ದಿನ ದಿನ तै धिमित दिन तगत दिन ओम दिन तगत दिन तै धिमित दिन तगत कई धिमित दिन तगत दिन ओम दिन तगत दिन जणुत जणुता धिमित जणुता तगत जणुता जणुत जणुता जणुता जणु धीम तन तन धीम तन तन धीम तन धीम तन धीरिनाम ओम तन धीरिनाम 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 किडदगत धिमित दिन तगत दिन ओम दिन तगत दिन तत्कोंगदि कुतगति तादरि गिडगिडदग तत्कोंगदि कुतगति तादरि गिडगिडदग तत्कोंगदि कुतगति तादरि गिडगिडदग तत्कोंगदि कुतगति तय्य तय्य तय्यदा तगत दिन तान हिनित दिन तान ओम दिन तान हिनित दिन ता दिन ता दिन इत्ताम धिंदरिगिडदग दरिगिडगिडदग ताम इत्ताम धिंदरिगिडदग दरिगिडगिडदग ताम इत्ताम धिंदरिगिडदग दरिगिडगिडदग ताम दरिगिडगिडदग ताम दरिगिडगिडदग ताम दरिगिडगिडदग ताम गिडदग ताम गिडदग तैदिवित दिनति तगत दिनति ओम दिनति तगत दिनति 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 धिम दरिगिडदग दरिगिडगिडदग धिम दरिगिडदग दरिगिडगिडदग धिम दरिगिडदग दरिगिडगिडदग धिम ताम धिम ताम धिम ताम ताम
ತೈ ಧಿಮಿ ದಿನದಿ ತಗದ ದಿನದಿ ತೋಂದ ದಿನದಿ ತಗದ ದಿನ ದೈ ದಿನ ದೈ ದಿನ ದೈ ದಿನ ದೈ ದಿನ ದೈ 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 ತಾರಾಂ ತದಿನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಗಜಾನನ ಭಕ್ತಗಣಾದಿ ಸೇವಿತಂ ಕಪಿತ ಜಂಬೂ ಫಲಸಾರ ಭಕ್ಷಿತಂ ಮಸ್ತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮಾಯಗಾರನು ನೀನೇ ಮಹಿಮನು ನೀನೇ ಮಾಯಗಾರನು ನೀನೇ ಮಹಿಮನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ತೋಯ ಜನಯನ ಉದಾರಿಯು ನೀನೇ ಗಾಯ ಜಗಲೋಕ ನಾಯಕ ಹರಿಗೆ ಗಾಯ ಜಪಿತಲೋಕ ನಾಯಕ ಹರಿಗೆ ಶ್ರೀಯರ ಸಚಿನ್ನಿಗ ಗಾಯ ಮೂರುತಿ ಶ್ರೀಯರ ಸಚಿನ್ನಿಗ ಗಾಯ ಮೂರುತಿ ಶ್ರೀಯರ ಸಚಿನ್ನಿಗ ಮೂರುತಿ ಶ್ರೀಯರ ಸಚಿನ್ನಿಗ ಗಾಯ ಮೂರುತಿ ಗಾಯಗಾರನು ನೀನೇ ಮಹಿಮನು ನೀನೇ ತೋಂ ದಗಿಡ ದಿನ್ನಾದಿ ಹಿಂದಗಿಡ ದಿನ್ನಾದಿ ಹಿಂದಗಿಡ ತೋಂ ದಗಿಡ ಧೀಂ ದಗಿಡ ದಿನ್ನಾದಿ ತೈ ದಿನ ದೈ ತಗದಿನ ದೈ ತೈ ದಿನ ದೈ ತೈ ದಿನದ ದಿನ ದೈ ದಿನದ ದಿನ ದೈ 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 ಸದಾಶಿವ ಮಹಾಗಣಪತಿ ದೇವರು ಮತ್ತು ಸದಾಶಿವ ಮಹಾಗಣಪತಿ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು. ಮಹಾರಾಜರುಗಳಾದ ಕೊಡತುರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಗಳವರು ಮತ್ತು ಮಹಾರಾಜರುಗಳಾದ ಕೊಡತುರುಗುತ್ತು ಶ್ರೀ ಸನತ್ಕುಮಾರ್ ಶೆಟ್ಟಿಗಳವರು ಆರ್ತಿಗಾರ ಕುಶಾಲ್ಗಾರ ಮೋದಿಗಾರು ಪ್ರೀತಿ ಪೂರ್ವಕವಾಗಿ ಗೊತ್ತಿರುವಂತಹ ಪಂಡೇಶಾಲಿ ಪಾಲಿಸು ನಿರ್ವಾಣಿ ಕೀರ್ತಿ ವಿಶಾಲ ಪುಸ್ತಕ ಪಾಣಿ
ಗಿರ್ವಾಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾರಾಯಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾರಾಯಣಿ ನೀಲಗಿಂತಳೆ ಕಳಜಾಲ ವಿಧಾರಿಣಿ ಲೋಲ ನಯನ ಗುಣಶೀಲೆ ಕಲ್ಯಾಣಿ ಪಾಲಿಸು ಗಿರ್ವಾಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾರಾಯಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾರಾಯಣಿ ಅಮ್ಮ ವರಶಂಗಾಪುರವೇ ನಿಲ್ಲಿಸಿದ ಭಕುತರ ಸಂಗತವೇ ಭಾರತಿಯನ್ನೋ ಕರುಣದಿ ರಕ್ಷಿಸು ಚರಣಕ್ಕೆ ನಮಿಪೆನು ಹೊರೆಯುತ್ತ ನೆಲೆಸಿದ ಭಾರತೀಯಮ್ಮನು ಕರುಣದಿ ರಕ್ಷಿಸು ಚರಣಕ್ಕೆ ನಮಿಪೆನು ಪಾಲಿಸು ಗಿರ್ವಾಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾರಾಯಣಿ ಕೀರ್ತಿ ವಿಶಾಲೆ ಪುಸ್ತಕ ಪಾರಾಯಣಿ ತೈರಿನ್ನ ತಗದಿನ್ನ ತೈರಿನ್ನ ತಗದಿನ್ನ ತೈರಿನ್ನ ತಗದಿನ್ನ ತೈರಿನ್ನ ತೈರಿ ತೈರಿನ ತೈ ತಗದಿನ ತೈ ತೈರಿನ ತೈ ತೈರಿನ ದಾದಿನ ತೈರಿನ ದಾದಿನ ತೈ 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 ತತ್ತ ತೋಂಗತೋ ತಗದ ದಿನ ದಿನ ಹೋಗಿ ಹೇಳಮ್ಮ ಅಡ್ಡದ ಬಂದಿಲ್ಲ ಅಡ್ಡದ ಬಂದೇ ಅಡ್ಡ ಬಂದಿಲ್ಲ ಬಂದೇವು ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಗೆ ಆದಿ ಕೇಶವಲಿಂಗ ಧಾಮ ಬಾರೋ ಮನೆಗೆ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನಗೆ ಹಲೋ ಆಯ್ತು ಆಯ್ತು ಹಾಂ கேளுங்க கோடை ரெண்டு பைசா ரெண்டு இருப்பாரு ಹಲೋ ಬಂದ್ಬಿಟ್ಟು ಹಂಗ ಊಟ ಹಾಕದ ಜಂಪ್ ಊಟ ಹಾಕದ
ದುರ್ಗಾಂಬಿಕೆಯ ಬಲಗೋಡು ಭಕ್ತಿಯೋ ಅಂಬಿಕಾ ವಿಘ್ನರಾಜನ ತಿಳಿದು ಅಂಬುಲಿ ದಿವ್ಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯನ ಪಾಮುಜಕ್ಕೆ ಮಾಡುತ್ತವನು ಕಥಾಮೃತವ ಜಮದಗ್ನಿ ಭಕ್ತಿಗಳಿಂದ ಪೂಜಿದು ಬಿರುದಲಗ್ನಿಯನು ಅಂದು ರೇಣುಕೆಯನ್ನು ಸಾಕರೆಂದು ಜಲವನು ಧಾರೆನನು ನದಿಗೈದನು ಜಲವನು ಎಂದು ಒಂದು ಭವನ ಕೇಳಿದನು ಜಮದಗ್ನಿ ಭಕ್ತಿಗಳಿಂದ ಬಿರುದಲಗ್ನಿಯನು ಜಗದ್ರಕ್ಷಕ ಪರಿಪಾಲಿಸು ಸ್ವಾಮಿ ಪರಿಪಾಲಿಸು. ಅರಸಿ ರೇಣುಕೆ ಜೀವನದಲ್ಲಿ ಹುಟ್ಟಿದವನಿಗೆ ಒಂದಲ್ಲ ಒಂದು ದಿವಸ ಸಾವು ಅನ್ನುವುದು ಖಚಿತವಾಗಿ ಬಂದೇ ಬರುತ್ತದೆ. ಆದರೆ ಜೀವನದಲ್ಲಿ ಮಾಡಿದ ಪುಣ್ಯ ಸಂಚಯನದಿಂದ ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಂಬುದನ್ನು ನಂಬಿ ತಿಳಿದವನ ಯಾಗವನ್ನು ಮಾಡುತ್ತಾ ಗೃಹಸ್ಥಾಶ್ರಮದ ಪ್ರಕಾರವಾಗಿ ಯಾಗದಲ್ಲಿ ತೊಡಗಿಸಿಕೊಂಡವನು ನನ್ನ ರೇಣುಕಾ ಮಹಾರಾಜನ ಮಗಳಾದಂತಹ ನಿನ್ನನ್ನು ಸ್ವಯಂವರ ಮಂಟಪಕ್ಕೆ ಬಂದಿರುವ ಕಾಲದಲ್ಲಿ ನನ್ನನ್ನು ಆಯ್ದುಕೊಂಡು ಮದುವೆಯಾದವು. ನಿನ್ನನ್ನು ಈ ಆಶ್ರಮಕ್ಕೆ ಕರೆತಂದವನಿದ್ದೇನೆ. ಐವರು ಮಕ್ಕಳಿಗೆ ತಂದೆ ತಾಯಿಗಳೆಂದು ಎನಿಸಿಕೊಂಡಿದ್ದೇವೆ. ಆಟ ಪಾಠಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಆದರೆ ಎಂದಿನ ಕಾರ್ಯವನ್ನು ನೀನು ಮರೆತೆಯೋ ಹೇಗೂ? ದಿನನಿತ್ಯವೂ ಶುದ್ಧೋದಕವನ್ನು ತರುವವಳು ನಿತ್ಯ ಕರ್ಮಗಳಿಗಾಗಿ. ಆದ್ರೆ ಇಂದು ತರುವುದರಲ್ಲಿ ನೀನು ಹಿಂದುಳಿದೆಯೋ? ಯಾಕೆ ಹೀಗೆ? ಸ್ವಾಮಿ, ನಿಮ್ಮ ಮುತ್ತಿನಂತ ಮಾತುಗಳನ್ನು ಮೈಯೆಲ್ಲ ಕಿವಿಯಾಗಿ ಕೇಳಿಸ್ತಾ ಇದ್ದವಳು ನಾನು ಆಲೋಚನೆ ಮಾಡುವುದು ಹೇಗೆ? ಇದು ಋಷಿ ಪರಂಪರೆ. ನಿಮ್ಮಂತ ಋಷಿಗಳು ಸದಾಕಾಲ ಲೋಕ ಕಲ್ಯಾಣವನ್ನು ಬಯಸಿ ಲೋಕ ಹಿತಕ್ಕಾಗಿ ತಮ್ಮ ತಾಂತ ಕೈಂಕರ್ಯವನ್ನು ಮಾಡುವವರು. ಯಾವತ್ತೂ ಕೂಡ ನಮಗೆ ನೆಮ್ಮದಿಯನ್ನ ಬೇಕು ಎನ್ನುವುದಾಗಿ ಬಯಸುವವರು ನಾವು ಅಲ್ವೇ? ನಮ್ಮ ನೆಮ್ಮದಿ ಮಾತ್ರ ಅಲ್ಲ, ಲೋಕವೂ ಕೂಡ ಸುಕ್ಷೇಮದಿಂದ ಬದುಕಿ ಬಾಳಬೇಕೆನ್ನುವಂತ ಆಶೋತ್ತರವನ್ನು ಇಟ್ಟುಕೊಂಡು ನಮ್ಮತ್ತ ಅಂತ ಕೈಂಕರ್ಯವನ್ನು ನಾವು ಮಾಡುತ್ತಾ ಇದ್ದೇವೆ.
ಇದ್ದೇನೆ. ಸದಾ ಕಾಲ ನೀವು ಮಾಡುವಂತಹ ಪೂಜಾ ಕೈಕರ್ಯಗಳಿಗೆ ಸಹಕಾರಿಯಾಗಿದ್ದುಕೊಂಡು ಸದ್ಗ್ರಹಿಣಿ ಎನಿಸಿಕೊಂಡಿದ್ದೇನೆ. ಆದರೆ ಇವತ್ತು ಸ್ವಲ್ಪ ತಡವಾಗುವುದಕ್ಕೆ ಕಾರಣ ಅಷ್ಟೇ. ನಿಮ್ಮ ಮುತ್ತಿನಂತ ಮಾತುಗಳು ಇನ್ನೂ ತಡ ಮಾಡುವುದಿಲ್ಲ. ಆದರೂ ಹೋಗಿ ನದಿಯುಳುಮೆಯುತ್ತಿರುವ ವೇಳೆಗಳಲ್ಲಿ ಫಲ ಫಲ ಫಲರಾದ ಸಹಬಂಧು ನಮ್ಮದೆಯ ಫಲ ಫಲ ಫಲರಾದ ಬಂಧು ನಮ್ಮದೆಯ ಒಲವಿಡಿಸುವುದನ್ನು ಕಂಡಾಗ ನಮ್ಮನೆಯವರಾರಿ ಕ್ರೀಡಿಸುವುದನ್ನು ಕೌಡಾಗ ಮಮಕಾತ ಸೈವರಂತೆ ಕ್ರೀಡಿಸುವರೆಗೆ ಮಮಕಾತ ಸಹಿವರಂತೆ ಕ್ರೀಡಿಸುವರೆಗೆ ವನಿತೆ ನದಿಯೊಳುಮೆಯುತ್ತಿರುವ ಬೇಳೆಯೊಳಲಿ ನೀನಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಸಿದ್ಧೋದಕ್ಕಾಗಿ ನರ್ಮದಾ ನದಿಯ ತೀರಕ್ಕೆ ಬಂದವಳು ನಾನು. ಇನ್ನೇನು ನಾನು ಇರಬೇಕಿರುವಂತ ಹೊತ್ತಿನಲ್ಲಿ ಅದೇನು ಕಾಣುತ್ತಾ ಇರುವುದು? ಅದೆಷ್ಟೋ ಮಂದಿ ಜಲದಲ್ಲಿ ಜಲಕ್ರೀಡೆ ನೋಡುತ್ತಾ ಇದ್ದಾರೆ. ಆದರೆ ಯಾರೋ ಒಬ್ಬ ಅರಸ ಅಂತ ಕಾಣುತ್ತದೆ. ಬಹಳಷ್ಟು ಮಂದಿ ಹೆಂಡತಿಯರೊಡನೆ ಜಲಕ್ರೀಡೆಯನ್ನು ಆಡುತ್ತಾ ಇದ್ದಾನೆ. ಎಂಥ ಸೌಭಾಗ್ಯ ಅವರದ್ದು. ಅದೆಲ್ಲ ಸ್ವಾಮಿ, ಇಂಥ ಸೌಭಾಗ್ಯ ನನಗೂ ಬರುತ್ತಾ ಇತ್ತು. ನಾನು ಕೂಡ ರಾಜಕುಮಾರಿ ಆಗಿದ್ದವಳಲ್ವಾ, ರೇಣುಕರಾಜನ ಮಗಳಲ್ವಾ. ಆದರೆ ಏನು ಮಾಡೋಣ, ನನ್ನ ಮನಸ್ಸಿಗೆ ಮೂಡಿದಂತ ಆಸೆ ಜಗದಗ್ನಿ ಮಾರ್ಗಗಳಲ್ಲಿ ಹೊರಸಿ ಮುಂದೆ ಬಾಳಿನಲ್ಲಿ ಸಂತೋಷವನ್ನು ಕಾಣಬೇಕೆನ್ನುವ ಉದ್ದೇಶದಿಂದ ಅವರನ್ನೇ ಮದುವೆಯಾದೆ. ಒಂದು ವೇಳೆ ನನ್ನ ಪತಿದೇವರು ಇದೇ ರೀತಿ ಸಂತೋಷದಿಂದ ನನ್ನಲ್ಲಿ ಪೀಡಿಸುತ್ತಿದ್ದರೆ ಯುವತಿಯರಾದ ನಾವೆಲ್ಲ ಹಾಗೆಲ್ಲ ಆಲೋಚನೆ ಮಾಡಬಾರ್ದು. ಶಾಂತ ಪಾಪ ಶಾಂತ ಪಾಪ. ತನ್ನ ರಮಣನೋ ನರಿದಾಗ ತನ್ನ ರಮಣನೋ ನರಿದಾಗ ಒಲಿಗೆ ಮನದೊಳು ತಿಳಿದು ಮಂಜನ ಬಗೆಯುತ್ತ ಸನುಮದಲ್ಲಿ ಶುದ್ಧ ಜಲವೈವೆನೆಂದೆನು ಜಾಗ ಮಣಲ ಪಾತ್ರೆಯ ಗೈದಳು ಸನುಮದಲ್ಲಿ ಶುದ್ಧ ಜಲವೈವೆನೆಂದೆನು ಜಾಗ ಮಣಲ ಪಾತ್ರೆಯ ಗೈದಳು. ಒಂದು ಕ್ಷಣದಲ್ಲಿ ನಾನು ಬಂದಂತ ಕಾರ್ಯವನ್ನೇ ನಾನು ಮರೆತು ಬಿಟ್ಟೆನಲ್ಲ. ನನ್ನ ಗಮನವೆಲ್ಲ ರಾಜಕುಮಾರ ಅಥವಾ ರಾಜಕುಮಾರಿಯರ ಬಳಿಗೆ ಸೆಳೆಯಿತಲ್ಲ. ಒಂದು ವೇಳೆ ನಾನು ಸಿದ್ಧೋದಕವನ್ನು ತರುವ ತಡವಾಯಿತು ಅಂತಾದ್ರೆ ನನ್ನ ಪತಿಯವರು ಎಂದಿನಂತೆ ನಾನು ಒಂದು ಮಗುವಿದೆ, ಇನ್ನು ತಡ ಮಾಡುವುದಲ್ಲ, ಸಿದ್ಧೋದಕವನ್ನು ಒಯ್ಯಬೇಕಲ್ಲ, ಒಯ್ತೆ. ಆದ್ರೆ ನಾನು ಸಿದ್ಧೋದಕವನ್ನು ತೆಗೆದುಕೊಂಡು ಯಾವುದರಲ್ಲಿ ಗಡಿಗೆಯನ್ನು ತರುವುದಿಲ್ಲ. ನಾನು ಯಾವಾಗಲೂ ಮಳಲಿನಲ್ಲಿ ಗಡಿಗೆಯನ್ನು ರಚಿಸಿ ಆ ಮುಖೇನವಾಗಿ ಸಿದ್ಧೋದಕವನ್ನು ಆದ್ದರಿಂದ ತಡ ಮಾಡುವುದಲ್ಲ, ಮಳಲು ಕಾಣ್ತಾ ಇದೆ, ಗಡಿಗೆಯನ್ನು ರಚಿಸ್ತೇನೆ. ಈ ಕಡೆ ಇಲ್ಲೂ ಆಗುವುದಿಲ್ಲ, ಮಳಲಿನಲ್ಲಿ ಗಡಿಗೆ ಆಗುವುದಿಲ್ಲ. ಅದಕ್ಕಾಗಿ ಚಿಂತೆ ಮಾಡುವುದು. ನಾನು ಪತಿವ್ರತೆ ಅಲ್ಲವೇ, ಸೆರಗಿನಲ್ಲಿ ನೀರನ್ನು ಕೊಂಡೋಗುವಂಥ ಸಾಮರ್ಥ್ಯ ನನಗೆ, ಯೋಗ್ಯತೆ ನನಗಿದೆ. ಆ ಸೆರಗಿನಲ್ಲಿ ಆದರೂ ಸಿದ್ಧೋದಕವನ್ನು ಒಯ್ತೇನಂತೆ. ಇಲ್ಲ, ಮಳಲಿನಲ್ಲಿಯೂ ಗಡಿಗೆ ರಚಿಸುತ್ತಾಗುವುದಿಲ್ಲ, ಸೆರಗಿನಲ್ಲಿಯೂ
ಹಿಂದೆ ಹೊರದೆ ಬಂತು ಪಾತವೃತ್ತಕ್ಕಿಂದೆ ಹೊರತೆ ಬಾತು ಎಂದಿರೋದವಿ ಜಲವಿರುವುದಲೆ ಹೋಗು ಪಾತ ಸಹಿತ ಕಂದಲೆ ಗೈರೆ ಯೋಗಿರೋದವಿ ಜಲವಿರುವುದಲೆ ಹೊಂದರು ಪಾತ ಸಹಿತ ಕಂದಲೆ ಗೈರೆ ಹಿಂದೇನು ಹೊರತೆ ಬಂತು ಎನ್ನಯ ಪಾತೆ ಭಕ್ತಕ್ಕೆ ಹಿಂದೇನು ಹೊರತೆ ಬಂತು ಅಯ್ಯೋ ದೇವರೇ, ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಮನದಲ್ಲಿ ಗಡಿಗೆ ನೊಟಕ್ಕೆ ಆಗುತ್ತಾ ಇಲ್ಲ. ಹಾಗಂತ ಸೆರಗಿನಲ್ಲಿ ಅದು ಒಯ್ಯೋಣ ಅಂತ ಹೇಳಿದ್ರೆ ಸೆರಗಿನಲ್ಲೂ ನೀರು ನಿಲ್ಲುತ್ತಾ ಇಲ್ಲ. ಅಷ್ಟು ಮಾತ್ರವಲ್ಲ, ಯಾವಾಗ ವೈದ್ಯರಿಗೆ ಬಂದಾಗ ಶುದ್ಧೋದಕವನ್ನು ವಹಿಸುವಂತಹ ಸಮಯದಲ್ಲಿ ನಾಗ ಯಕ್ಷೆ ಬಂದು ನನ್ನ ತಲೆಯಲ್ಲಿ ಇರಿಕೆ ಆಕಾರದಲ್ಲಿ ಕುಳಿತಿರುತ್ತಿತ್ತು. ಇವತ್ತು ಎಲ್ಲಿ ನೋಡಿದ್ರು ಕೂಡ ನಾಗ ಯಕ್ಷೆ ಕಾಣುತ್ತಾ ಇಲ್ಲ. ಹಾಗಾದ್ರೆ ನನ್ನ ಪಾತಿವತ್ತಿಗೆ ಕುಂದು ಬಂತೆ, ನನ್ನ ಪಾತಿವತ್ತಿಗೆ ಕುಂದು ಬಂತೆ. ಇಲ್ಲ, ಈಗ ಆಲೋಚನೆ ಮಾಡುತ್ತಾ ಕುಳಿತಿರುವುದು ಸಮಯ ಇದಲ್ಲ. ನನ್ನ ಗಂಡು ಕೋಪಿಸಿಕೊಂಡಾರು, ಅದಕ್ಕೆ ಈಗ ಅವರಿಂದಲೇ ಹೋಗ್ತೇನಂತೆ. ಯಾವುದಕ್ಕೂ ಮೆರವಣಿಗೆ ಬರಲಿ ಕಡೆದು ಶುದ್ಧೋದಕವನ್ನು ತರುವುದಕ್ಕಾಗಿ ಹೋಗುತ್ತಾನೆ ಹೇಳೆಯಲ್ಲಿ. ಯಾಕೆ ಇನ್ನು ರೇಣುಗೆ ಬರಲಿಲ್ಲ ಎನ್ನುವ ಹಾಗೆ ದಿವ್ಯ ದೃಷ್ಟಿಯಿಂದ ನೋಡಿಕೊಂಡಾದ್ರೆ ನಿನ್ನನ್ನು ನೀನು ಮೈ ಮರೆಯುವ ಹಾಗೆ ಅಲ್ಲೇ ನಿಂತು ಕುಳಿತೆಯ, ಮೈ ಮರೆತೆಯ ಹಜಾರಿ. ಯಾಕೆ ಹೀಗೆ ರಮಣ ಕೋಪವೇ ಕ್ಷಮಿಸು ಅಪರಾಧವರು ರಮಣ ನಿನಗೆ ಕೋಪವೇ ಕ್ಷಮಿಸು ಅಪರಾಧವರು ವಿಮಲ ಚರಿತ್ರೇನು ರಮಣ
ಹಿಂದೆಯಿಂದಲೇ ಯೋಚಿಸಿದೆ. ಸ್ವಯಂವರ ಮಂಟಪದಲ್ಲಿ ನಾನು ಬೇಕುಂತಿಲ್ಲೋ ನೀನು ನನ್ನನ್ನು ಆಯ್ಕೆ ಮಾಡಿಕೊಂಡದ್ದು. ಜಮದಗ್ನಿ ನೆನಪು ಬರಲಿಲ್ಲ ನಿನಗೆ. ಉತ್ಪಾದಕವನ್ನು ಸರಿಯಾದ ಸಂದರ್ಭದಲ್ಲಿ ತರಲಿಲ್ಲ. ನೀಚೆ ನಿನಗೆ ನನಗೂ ಕೂಡ ಬೇಕಾಗುತ್ತದೆ. ಯಾವ ಪತಿಗತ ಇನ್ನಾದರೂ ಬಯಸುವುದಾದರೂ ಏನನ್ನು ಮುತ್ತೈದೆ ಸಾವನ್ನು
ಮುತ್ತೈದ ಸಾವಿನುವುದು ಒಂದು ಮದುವೆಯಾದ ಹೆಣ್ಣಿಗೆ ಬರುತ್ತದೆ ಅಂತ ಅದೇ ಅದು ಮುಕ್ತಿಯ ಪಥವಲ್ಲವೇ ಸ್ವಾಮಿ? ತಡ ಮಾಡಬೇಡಿ. ಯಾಕೆ ಈ ರೀತಿ ತಪ್ಪು ಮಾಡಿದವರಿಗೆ ಮೋಕ್ಷ ಅಲ್ಲ, ನರಕಕ್ಕಿಂತ ದೊಡ್ಡ ನರಕ ಸಿಗಬೇಕು ಅಂತಾದ್ರೆ ನಾನು ಕೊಲ್ಲುವುದಲ್ಲ, ಇದ್ದರಲ್ಲ ನಾಲ್ಕು ನಮ್ಮ ದಂಡಬಿಂದಗಳು. ವಸು ಮಗನೇ, ಬೇಕಾಗುವಂತ ಸೋತುಗಳು ಅದಕ್ಕೆ ಕಾರಣಕ್ಕೆ ಹೋದವ ಆ ಸಂದರ್ಭದಲ್ಲಿ ದೀರ್ಘವಾದಂತಹ ಹೋರಾಟದಿಂದ ನೀವು ನನ್ನನ್ನು ಧ್ವನಿಯನ್ನು ಕೇಳಿ ಮತ್ತೆ ಕಡೆ ಆ ರೀತಿ ನಿನ್ನನ್ನು ಕರೆಸಿದವನಿದ್ದೇನೆ. ಅಪ್ಪ ಹೇಳಿದ ಹಾಗೆ ಮಾಡ್ತೇವೆ ಹಿಡಿದು ಈ ಆಯುಧದಿಂದ ನೋಡಿ ಯಾರು ಕೂತದಲ್ಲಿ ತಾಯಿ ತಾಯಿ ಅಂತ ನೋಡಬೇಡ, ಹೋಗು ಶಿರ ಕಡಿ. ಶಿರೋವನ್ನು ಕಾಡಿ ಅಂತ ಹೇಳಿದ್ರೆ ಕತ್ತಿ ಕೈಗಾರಿಕೆ. ಹೆತ್ತ ತಾಯಿ ಎಲ್ಲಿಯವರೆಗೆ ಎರುವವರೆಗೆ ಮಾತ್ರ. ಈಗ ಯಾಕೆ ದುಷ್ಟೆ ಹೋಗಿ ತೊಲಗಡೆ 9 ತಿಂಗಳನ್ನು ಹೆತ್ತು ಹೊತ್ತು ಹಾಗೆ ಸತ್ತೇ ಹೋಗು. ಪರಿಸ್ಥಿತಿ ಯಾಕೆಂತ ಗೊತ್ತಾಗಲಿಲ್ಲ. ಇದು ನಿಮ್ಮ ಅಮ್ಮ ಕಡೆ ಹೋಗಿ ಬರಬೇಡಿ. ಸಾಲ ಕಡಿಂತ ಹೇಳ್ತಿದ್ದೇವೆ, ಅಮ್ಮ ಅಮ್ಮ ಅಂತ ಆಗುದಿಲ್ವೋ? ಆದರೆ ಏನು ಮಾಡುದು, 9 ತಿಂಗಳು ಎಷ್ಟು ವರ್ಷ ಸಾಕಿದ್ದಾರೆ. ಆಗುದಿಲ್ವೋ? ಸತ್ತೇ ಹೋಗು.
ನಿಮ್ಮದಾದಂತಹ ದೀರ್ಘವಾದಂತಹ ಕರೆ ಅದಕ್ಕೆ ಓಡೋಡಿಕೊಂಡು ಬಂದಿದ್ದೇನೆ. ಏನಾಗಬೇಕಪ್ಪ? ಅಲ್ಲಿ ನೋಡಿದ್ಯಾ ಭಸ್ಮದ ರಾಶಿ? ಹೌದು. ನಿಮ್ಮ ಅಣ್ಣಂದಿರು ನನ್ನ ಮಾತು ಕೇಳಲಿಲ್ಲ, ಹಾಗಾಗಿ ನನ್ನ ಉರಿ ಅಸ್ತ್ರಕ್ಕೆ ಭಸ್ಮವರಾಗಿ ಹೋಗಿದ್ದಾರೆ. ಯಾಕಪ್ಪ? ನನ್ನ ಮಾತು ಕೇಳಲಿಲ್ಲ ಅಂತ. ನೀನು ನನ್ನ ಮಾತಲ್ವ? ಹೌದು. ನನ್ನ ಮಾತು ಕೇಳಿದ್ದೇನೋ ಪೂರ್ಣ ಭರವಸೆ ನನಗುಂಟು. ಇಕೋ ಯಾಕಪ್ಪ? ಹಿಡಿದುಕೋ, ಆಮೇಲೆ ಹೇಳ್ತೇನೆ. ಯಾರದು? ಅಮ್ಮ. ಅಮ್ಮ ಮತ್ತೆ ಈ ಅಪ್ಪ ಮೊದಲು ಕೂತಿದ್ದಾಳಲ್ವಾ? ಹಾಗೆ ಶಿರಗಡಿ. ಈಗಾಗಲೇ ನನ್ನಿಂದ ಆಗುವುದಿಲ್ಲ. ಎಂತಹ ಮಾತುಗಳನ್ನು ಆಡುತ್ತಿದ್ದೀರಿ? 4 ವೇದ, 6 ಶಾಸ್ತ್ರ, 18 ಪುರಾಣ, 96 ತತ್ವಗಳನ್ನುಂಟು ಬಲ್ಲಂತಹ ನೀವು ಈ ಸಮಯದಲ್ಲಿ ಬೆತ್ತ ತಾಯಿಯ ಶಿರವನ್ನು ಗಡಿಯುವುದಕ್ಕೆ ಹೇಳುವುದ? ಈ ಕಾರ್ಯ ನನ್ನಿಂದ ಆಗುವುದಿಲ್ಲ. ಬರುವಾಗ ಓದಿಕೊಂಡೆ ಬಂದದ್ದು. ಯಾಕೆ? ಈಗ ಅಪ್ಪನ ಮಾತು ಹೇಳ್ಬೇಕು. ಅಲ್ಲ, ನೀವು ಕಲಿತದ್ದನ್ನು ಹೇಳುವುದು ಬಿಸಾಡಬೇಕಂದ್ರೆ ಇಲ್ಲಿ ಕೊಡು. ಸತ್ತೇ ಹೋಗು. ಏನಪ್ಪಯ್ಯ ಅವಸರ ಸಕ್ಕರೆ ಬಂದು ನೋಡಿದೆ ಅಂತಾದ್ರೆ ಕ್ರೋಧಾಗ್ರಸ್ತರಾಗಿದ್ದೀರಿ. ಮುಖದಲ್ಲಿ ಬದಲಾವಣೆ ಕಾಣ್ತಾ ಇದೆ. ಕುಪಿತರಾದವರು ಹೌದು. ಹಾಗಂತ ಹೇಳಿ ನಿಮ್ಮ ಮುಖದಲ್ಲಿ ಇಂತಹ ಭಾವನೆ ಮೂಡ್ತದೆ ಅನ್ನುವ ಹಾಗಿದ್ರೆ ಏನೋ ಬಲವಾದ ಕಾರಣ ಇರಬೇಕು. ಅಮ್ಮ, ವಂದಿಸಿಕೊಂಡಿದ್ದೇನೆ. ಈ ಅಪ್ಪನಲ್ಲಿ ಮಾತಾಡುವಾಗ ಅಮ್ಮನ ಸುದ್ದಿಗೆ ಮಧ್ಯದಲ್ಲಿ ಅಮ್ಮನನ್ನು ಬಿಡ್ಲಿಕ್ಕೆ ಆಗ್ತದಪ್ಪಯ್ಯ? ಮಗಳೇ, ನಿನ್ನನ್ನು ಕರೆಯುವುದಕ್ಕೆ ಕಾರಣ ಉಂಟು. ಏನಪ್ಪಯ್ಯ? ನೋಡು, ನಿನ್ನ ಅಣ್ಣಂದಿರು ಭಸ್ಮರಾಗಿ ಹೋಗಿದ್ದಾರೆ. ಹೌದು, ಬಿಟ್ಟು ಹೋಗಿದ್ದೀನಿ. ಹಾಗಾಗಬಾರ್ದು ಅಂತ ನನ್ನ ಮನದ ಆಸೆ. ಹಾಗಿದ್ರೆ ನೀವೊಂದು ಕೆಲಸ ಮಾಡಬೇಕು. ಕೆಲಸ? ನಾನು ಹೇಳಿದ ಎಲ್ಲಾ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿ ಪೂರೈಸುತ್ತಿದ್ದವರು ನೀನು. ಹೌದೌದು. ಆದ್ರೆ ಈ ಸಂದರ್ಭದಲ್ಲಿ ನಂದೆಗೆ ತಕ್ಕ ಮಗ ನೀನು ಆಗಬೇಕು. ಅಪ್ಪ ಹೇಳಿದ ಹಾಗೆ ನೀನು ಮಾಡಬೇಕು. ಹೌದೌದು. ಹೋಗು ನಿನ್ನ ಮನಸ್ಸಿನ ಬಗ್ಗೆ. ಕೊಲ್ಲುವುದುಂಟೆ ಪುತ್ರರು. ಏನಪ್ಪಯ್ಯ ಇದು?
ಗತಿಗ ನಮ್ಮನ್ನ ಸಾಕಿ ಸಲಹಿದಂತಹ ಮಾತೆಯ ಶಿರವನ್ನ ಕಡಿಬೇಕು ಅನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಕುಪಿತಗೊಂಡವರಿದ್ದೀರಿ. ನಿಮ್ಮದಾದಂತಹ ಕೋಪಾಗ್ನಿಗೆ ತಾಯಿಗೆ ಇಂಥ ಶಿಕ್ಷೆ ಅಪ್ಪಯ್ಯ. ಮಕ್ಕಳಾದವರು ಎಲ್ಲಿಯಾದ್ರೂ ಇಂತಹ ತಪ್ಪನ್ನ ಮಾಡಲಿಕ್ಕೆ ಸಾಧ್ಯ ಉಂಟೆ ಅಪ್ಪಯ್ಯ? ಈ ಒಂದು ವಿಚಾರ ಬಿಟ್ಟು ಬೇರೆ ಏನು ಕೆಲಸ ಹೇಳಿದ್ರು ಮಾಡ್ತೇವೆ ಅಪ್ಪಯ್ಯ. ತಾಯಿ ಮಮತೆ ನೀತಿ ನನ್ನ ಮುಂದೆ ಎಲ್ಲವನ್ನು ಹೇಳಿಕೊಟ್ಟವ ಯಾರು ನಿನಗೆ? ನೀವೇ ಅಪ್ಪಯ್ಯ. ಹೌದೌದು. ಆಮೇಲೆ ನಾನು ಹೇಳಿದ ಹಾಗೆ ನೀನು ಮಾಡಬೇಕಾದ ಕರ್ತವ್ಯ ಅಲ್ವೋ? ಇದು ಧರ್ಮ ಅಲ್ವ ಅಪ್ಪಯ್ಯ? ಆಗುದಿಲ್ಲ ಅಂತ ಹೇಳು ಅಪ್ಪಯ್ಯ. ಇದು ಒಂದು ಕೆಲಸ ಆಗುತ್ತದೆ ಇಲ್ವೋ? ಈ ಕೆಲಸ ಒಂದು ಆಗ್ಲಿಕ್ಕಿಲ್ಲ. ಇವರೆಲ್ಲರೂ ನನ್ನ ಬಿಟ್ಟಗಳು, ಯಾವುದಕ್ಕೂ ಪ್ರಯೋಜನ ಇಲ್ಲದವುಗಳು. ಹಾಗಾಗಿ ಇನ್ನು ಒಬ್ಬನೇ ಉಳಿದಿರುವುದು ನನ್ನ ಮುತ್ತಿನ ಮಗ ರಾಮ. ರಾಮ ಹಾ ಹಾ ಹಾ. ಭಸ್ಮೀಭೂತರಾಗಿ ಹೋಗಿದ್ದಾರೆ. ಹಾಗಂತ ನಿನ್ನನ್ನು ಬರೆದಿದ್ದೇನೆ.
ನನ್ನ ಮಾತನ್ನು ನೀವು ನೆರವೇರಿಸಿ ಕೊಡುವೆಯೋ? ಕೊಡುವುದೇ ಹೌದಂತಾದ್ರೆ ನನಗೆ ನಂಬಿಕೆ ಬರುವ ಹಾಗೆ ಮಾತನ್ನು ಕೊಡು. ಸಿಟ್ಟು ನೆತ್ತಿಗೆ ಇರ್ತಾ ಉಂಟು. ನನಗಿರುವುದು ದ್ವೇಷ ನಿನ್ನ ತಾಯಿಯಲ್ಲಿ. ಹೋಗಿ ಅವಳ ಶಿರಕ್ಕಡಿ. Ita
ನನಗೆ ಕೊಟ್ಟ ಮಾತಿನಂತೆ ತಂದೆಗೆ ಬೇಸರವಾಗದ ಹಾಗೆ ನಿನ್ನ ಕಾರ್ಯದಲ್ಲಿ ನೀನು ತೊಡಗಿಸಿಕೊಂಡವ. ಮನಸ್ಸಿಗೆ ಬಹಳಷ್ಟು ಆನಂದ. ಮೆಚ್ಚಿದೆ 3 ವರಗಳನ್ನು ಕೊಡುತ್ತೇನೆ. ಏನು ವರ ಬೇಕು ಕೇಳಿಕೋ ಮಗನಿಗೆ. ಧನ್ಯನಾಗಿದ್ದೇನೆ ಅಪ್ಪ. ಒಂದನೇ ವರವನ್ನು ರಾಮ ಕೇಳುತ್ತಾ ಇದ್ದಾನೆ. ಅಪ್ಪ, ಆಶ್ರಮದಿಂದ ಬಿಟ್ಟು ಕೈಲಾಸಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಹೋಗುವಾಗ ನನ್ನ ಅಣ್ಣಂದಿರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ವಿದ್ಯಾವಂತರಾಗಿ ಬರಬೇಕೆಂಬುದಾಗಿ ಹೇಳಿದ್ದಾರೆ. ರಾಮನನ್ನು ತಾವು ಕರೆಯುವಾಗ ನನ್ನ ನಿರೀಕ್ಷೆಯಲ್ಲಿತ್ತು ಗೊತ್ತೇ ಅಪ್ಪ. ಮೊದಲಾಗಿ ನನ್ನ ಅಣ್ಣಂದಿರ ಮುಖವನ್ನು ನೋಡ್ತೇನೆ ಎಂಬುದಾಗಿ ಓಡೋಡಿಕೊಂಡು ಬಂದು ನನ್ನ ಅಣ್ಣಂದಿರಲ್ಲ ಎಂಬುದಾಗಿ ನೋಡುವಾಗ ಎಲ್ಲಿದ್ದಾರೆ, ಹೇಗೆ ಕರೆಯಲು ನಾನು ಅಣ್ಣಂದಿರನ್ನು? ಎಲ್ಲ ಭಸ್ಮೀಭೂತರಾಗಿದ್ದಾರೆ. ಅಣ್ಣಂದಿರಲ್ಲಿ ಮಾತಾಡಬೇಕೆಂಬುದಾಗಿ ತವಕೆ ಹೆಚ್ಚಾಗುತ್ತಾ ಇದೆ. ಅಣ್ಣಂದಿರ ಮುಖವನ್ನು ನೋಡ್ಬೇಕೆಂಬುದಾಗಿ ರಾಮನಿಗೆ ಆಗ್ತಾ ಇದೆ. ಏನು ಮಾಡ್ಲಿ ಅಪ್ಪ, ವರವನ್ನು ಕೊಡುವುದಕ್ಕೆ ಮುಂದಾಗಿದ್ದೀರಿ. ಒಂದನೇ ವರವನ್ನು ನಾನು ಅದನ್ನೇ ಕೇಳುವುದು. ನನಗೆ ಅಣ್ಣಂದಿರಬೇಕು. ಒಂದನೇ ವರವಾಗಿ ಅಣ್ಣಂದಿರನ್ನು ಬದುಕಿಸಿಕೊಡ್ಬೇಕಪ್ಪ. ಚಿಂತೆಯನ್ನು ಮಾಡಬೇಡ ಮಗನೇ, ನಿನ್ನ ಮನದ ಅಭಿಲಾಷೆಯಂತೆ ಅಣ್ಣಂದಿರನ್ನು ನೀನು ಬದುಕಿಸಿದ್ದೆ. ಅಪ್ಪ, ಯಾರೂ ಮುಂದೆ ಬರಲಿಲ್ಲ, ಯಾಕೆ ಗೊತ್ತೇ? ಮುಂದೆ ಅಪ್ಪ ಇದ್ದಾನಲ್ಲ, ಭಯ ನಿನಗೆ. ನಿಮ್ಮನ್ನು ನೋಡಿ ಅವರಿಗೆ ಅಪ್ಪ, ಎರಡನೇ ವರ ರಾಮನ ಜೀವನದಲ್ಲಿ ಅಮೂಲ್ಯವಾದಂತಹ ವರ. ಏನದು ಅಪ್ಪ, ಪ್ರಪಂಚದಲ್ಲಿ ಯಾರೂ ಮಾಡದ, ಯಾವ ಮಕ್ಕಳೂ ಮಾಡದಂತಹ ಕಾರ್ಯವನ್ನು ರಾಮ ಮಾಡಿದ್ದಾನೆ. ಹೆತ್ತ ತಾಯಿಯ ತಲೆಯನ್ನು ರಾಮ ಕಡಿದಿದ್ದಾನೆ. ಅಪ್ಪ, ರಾಮ ಈ ರೀತಿ ಉಸಿರಾಡ್ತಾ ಇದ್ದಾನೆ ಎಂಬುದಾಗಿ ಕೇಳಿದ್ರೆ ಅದಕ್ಕೆ ಕಾರಣ ನನ್ನ ಅಮ್ಮ. ಹಾಲನ್ನು ಕೊಟ್ಟವಳು ನನ್ನ ಅಮ್ಮ. ಹಾಲನ್ನು ಕುಡಿದು ರಾಮ ಬೆಳೆದಿದ್ದಾನೆ. ಆದ್ರೆ ರಾಮ ಹೆತ್ತ ತಾಯಿಗೆ ಕೊಟ್ಟದ್ದೇನು? ಮರಣ. ಅಪ್ಪ, ಮಗನೇ, ಸಣ್ಣ ಮಗುವಾಗಿದ್ದಾಗ ನನ್ನನ್ನು ಎತ್ತಿಕೊಂಡಾಗ ಅಮ್ಮನ ಎದೆಗೆ ತೊಳೆದಿದ್ದಾನಂತೆ. ಆದ್ರೆ ನನ್ನಮ್ಮ ನೋವನ್ನು ಅನುಭವಿಸಲಿಲ್ಲ. ತುಳಿದದ್ದು ನನ್ನ ಮಗ ಎಂಬುದಾಗಿ ಸಂತೋಷ ಪಟ್ಟವಳು. ನಡೆದಾಡುವಂತ ಹೊತ್ತಿಗೆ ಆಶ್ರಮದಲ್ಲಿದ್ದಂತ ಮುಳ್ಳು ಚುಚ್ಚಬಾರದು ಎಂಬುದಾಗಿ ತನ್ನ ಕೈಯನ್ನು ಮುಳ್ಳಿನ ಮೇಲೆ ಇಟ್ಟು ನಾನು ಕಾಲನ್ನು ಇಡುವಾಗ ಅಮ್ಮ ಮುಳ್ಳಿನ ನೋವಿನಿಂದ ಕೂಡ ಸಂತೋಷವನ್ನೇ ವ್ಯಕ್ತಪಡಿಸುತ್ತಿದ್ದಂತೆ. ಯಾಕೆ
ಮಗನೇ ಈಗ ಕೂಡ ನೋಡಿದ್ದೀರಾ? ತಾಯಿಯ ತಲೆಯನ್ನು ಕಡಿಬೇಕೆಂಬುದಾಗಿ ರಾಮನಲ್ಲಿ ಹೇಳುವಾಗ ನನ್ನ ಅಮ್ಮ ನನಗೆ ಮುಖವನ್ನು ತೋರಿಸಲಿಲ್ಲ. ಕೇವಲ ನೆಲನೋಟಗಳಾಗಿದ್ರು. ಯಾಕೆ ಗೊತ್ತೇ? ಇಲ್ಲಿಯಾದ್ರೂ ನನ್ನ ಮಗನಿಗೆ ನನ್ನ ಮುಖವನ್ನು ತೋರಿಸಿದ್ರೆ ಅಪ್ಪ ಹೇಳಿದಂತ ಮಾತನ್ನು ನಡೆಸಿಕೊಡುವುದರಲ್ಲಿ ನನ್ನ ಮಗ ಹಿಂದೆ ಸರಿತಾನೆ. ಮಾತಿಗೆ ತಪ್ಪಿದ ಮಗ ನನ್ನ ಮಗ ಆಗ್ಬಾರ್ದು ಎಂಬಂತ ಉದ್ದೇಶದಿಂದ ಮನೆಯಲ್ಲ ನೋಟಗಳಾಗಿತ್ತು. ಆದ್ರೆ ನಾನು ತಾಯಿಯ ತಲೆಯನ್ನು ಕಡಿದಿದ್ದೇನಪ್ಪ. ಅಪ್ಪ, ಪ್ರಪಂಚದಲ್ಲಿ ಎಲ್ಲರಿಗೂ ದೇವರಿಗೂ ತನ್ನ ಮಕ್ಕಳ ಜೊತೆಗೆ ಇರುವುದಕ್ಕಾಗುವುದಿಲ್ಲ ಎಂಬಂತ ಉದ್ದೇಶದಿಂದ ತಾಯಿ ಎಂಬಂತ ಮಹಾಶಕ್ತಿಯನ್ನು ಕಳುಹಿಕೊಟ್ಟಿದ್ದಾನೆ. ತಾಯಿಗಂತ ಮಿಗಿಲಾದಂತ ದೇವರು ಪ್ರಪಂಚದಲ್ಲಿ ಇಲ್ಲಪ್ಪ. ಯಾವ ಯಾವ ಗುಡಿಗೆ ಕೈ ಮುಗಿದಂತ ತಾಯಿಯ ಸೇವೆಯನ್ನು ಮಕ್ಕಳು ಸಾಯುವ ತನಕ ಯಾರು ಮಾಡ್ತಾರೋ ಅಂತವರು ನೇರ ಸ್ವರ್ಗಕ್ಕೆ ಖಂಡಿತವಾಗಿ ಕೊಡ್ತಾರೆ. ತಾಯಿಗಿಂತ ಮಿಗಿಲಾದದ್ದು ಪ್ರಪಂಚದಲ್ಲಿ ಯಾವುದು ಕಾಣೋದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ತಾಯಿಯ ಆಶೀರ್ವಾದ ಇದ್ರೆ ಮಗ ಎಷ್ಟು ಎತ್ತರಕ್ಕೂ ಕೂಡ ಬೆಳಿಬೇಕು ಸಾಧ್ಯ ಉಂಟು. ಹಾಗಾಗಿ ಎರಡನೇ ವರವನ್ನು ಕೇಳುವುದಪ್ಪ. ಏನು? ನಾನು ಕೇಳುವುದಲ್ಲ, ಬೇಡಿಕೊಳ್ಳುವುದು ನಿಮ್ಮಲ್ಲಿ. ಏನು ಮಗನೇ? ಕರುಣಿಸು ಮಾತೆಯ ಜೀವವ ಕರುಣಿಸು. ಮನಸ್ಸಿನ ಅಭಿಲಾಷೆಯನ್ನು ಅನುಗ್ರಹಿಸ್ತೇನೆ. ಹೀಗೆ ಆದ್ರೆ ಆಶ್ಚರ್ಯವನ್ನೇ ಕಾಣಿಸ್ತಾ ಇದ್ದೇನೆ. ತಂದೆ ಮಾತಿಗಾಗಿ ನನ್ನ ತಲೆಯನ್ನು ಕತ್ತರಿಸೋಕೆ ನನ್ನ ಬಳಿಗೆ ಬಂದಂತ ನೀನು ಹಿಡಿಯಂತ ಪರಿಸರಿಂದ ನನ್ನ ಕೊರಳಿಗೆ ಎತ್ತಿದ್ದು ಮಾತ್ರ ಗೊತ್ತು ಮಗನೇ. ನಂತರ ಏನಾಯ್ತೋ ಗೊತ್ತಿಲ್ಲ. ಈಗ ನೋಡಿದ್ರೆ ನಿನ್ನ ಕನ್ನಡದಲ್ಲಿ ನಾನು ನಿಂತಿದ್ದೇನೆ. ಇದೆಲ್ಲ ಹೇಗಾಯ್ತು ಕಂದ? ಅಮ್ಮ, ಏನಮ್ಮಾಯ್ತು? ಏನಾಯ್ತು? ನಿನ್ನ ತಲೆಯನ್ನು ಕತ್ತರಿಸಿದ್ದ ನಿನ್ನ ಮಗ ಮುಂದೆ ನಿಂತಿದ್ದಾನೆ. ಆದ್ರೂ ಕೂಡ ನನ್ನ ಮೇಲೆ ನೀನು ಕುಪಿತಲಾಗಲಿಲ್ಲ. ಯಾಕೆ ಮಗನೇ? ಪರಶು ನನ್ನ ಕೊರಳಿಗೆ ಬಿದ್ದದ್ದು ಮಾತ್ರ ಗೊತ್ತು ಮಗನೇ. ಮತ್ತೆ ಗೊತ್ತಾಗ್ಲಿಲ್ಲ ಎಂಬುದಾಗಿ ಎಷ್ಟು ಸಮಾಧಾನದಿಂದ ಹೇಳ್ತಾ ಇತ್ತು. ಅಮ್ಮ, ನನಗೆ ಅರ್ಥವಾಗ್ತದೆ ತಾಯಿಯ ಹೃದಯ. ಒಂದು ವೇಳೆ ನನಗೆ ನೋವಾಯ್ತು ಮಗನೇ, ನೀನು ಹೀಗೆ ಮಾಡಿದ್ದೀಯಲ್ಲ ಎಂಬುದಾಗಿ ನನ್ನ ಬಳಿಯಲ್ಲಿ ಹೇಳಿಕೊಟ್ರೆ ನನ್ನ ಮಗ ನೋವಿನ ಅನುಭವಿಸ್ತಾನೆ ಎಂಬುದಾಗಿ ಹೇಳದೆ ಸುಮ್ಮನೆ ಇದೆಯಲ್ಲ ಅಮ್ಮ. ಅಮ್ಮ, ಒಂದನೇ ವರವಾಗಿ ನಾನು ನನ್ನಂದಿರನ್ನು ಬದುಕಿಸಿಕೊಂಡೆ. ಅಪ್ಪ ಪಟ್ಟಂತಹ 3 ವರ ನಿನಗೆ. ಹೌದು. ಎರಡನೇ ವರವಾಗಿ ತಮ್ಮನ್ನು ಬದುಕಿಸಿಕೊಂಡೆ. ಅಮ್ಮ, 3ನೇ ಒಂದು ವರ ಬಾಕಿ ಇದೆ ಅಮ್ಮ. ರಾಮನಿಗೆ ಯಾಕೆ ಬೇಕು ಹೇಳು? ನಿಮಗಾಗಿ ರಾಮ ಬೇಡಿಕೊಂಡು ಬರ್ತಾನೆ. ಏನು ಬೇಕು ಕೇಳಿ ನನ್ನ ಮಗನೇ. ನನಗಾಗಿ ಏನೂ ಬೇಡ ಮಗನೇ. ನಾನು ಸದಾಕಾಲ ನಿನ್ನ ಅಭ್ಯುದಯವನ್ನು ಬಯಸು ನೋಡಿ ಮಗನೇ. ನೀನು ಮಾಡಿದಂತೆ 2 ತಪ್ಪುಗಳು. ಮೊದಲಾಗಿ ನಾನು ನಿನ್ನ ಮಾತೃ ಹತ್ಯೆ ದೋಷವನ್ನು ನಿನಗೆ ತಟ್ಟಿದ್ದೇನೆ. ಎರಡನೇದಾಗಿ ನಾನು ಸ್ತ್ರೀ ಹತ್ಯೆ ದೋಷವೂ ನಿನ್ನ ಪಾಲಿಗೆ ತಗುಲಿದೆ. ಆದ ಕಾರಣ ಈ 2 ದೋಷಗಳು ಅಂದ್ರೆ ಈ ಪಾಪದ ಲೇಪವು ಎಲ್ಲಕ್ಕೂ ನಿನಗೆ ಅಂಟದಂತೆ ಅದಕ್ಕೆ ನಾವು ಪ್ರವೇಶ ಮಗನೇ ವರ ತಂದೆಯವರೇ. ಕೊನೆಯ ವರವನ್ನು ನಾನು ಕೇಳುತ್ತಾ ಇದ್ದೇನೆ. ಏನು? ಸ್ತ್ರೀ ಹತ್ಯೆ ಪಂಚಮಹಾಪಾತಕದಲ್ಲಿ ಅದು ಒಂದಾಗಿದೆ. ಅದರಲ್ಲೂ ನಾನು ಮಾತ್ರ ಹತ್ಯೆ ಮಾಡಿದ್ದೇನೆ. ಆ ದೋಷ ನನ್ನನ್ನು ಬಾಧಿಸ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ, ಮಾತೃ ಹತ್ಯೆ ಆ ದೋಷ ನನ್ನನ್ನು ಬಾಧಿಸಿದ ಹಾಗೆ ಕರುಣಿಸಬೇಕು. ಚಿಂತೆಯನ್ನು ಮಾಡಬೇಡ. ಆ ದೋಷವಿನಲ್ಲಿ ನಿವಾರಣೆ ಆಗುವ ಹಾಗೆ ಅನುಗ್ರಹಿಸಿದ್ದೇನೆ. ಅಭ್ಯಾಸ ಇರುವುದಿಲ್ಲ. ಪೂರ್ಣ ವಿದ್ಯಾವಂತರಾಗಿ ನಾನು ಬರಬೇಕಾಗಿದೆ. ಅದಕ್ಕಾಗಿ ನನ್ನಲ್ಲಿ ಕೈಲಾಸಕ್ಕೆ ಹೋಗುವುದಕ್ಕೆ ಹೊರಟು ನಿಂತಿದ್ದೇನೆ. ಶುಭವಾಗಲಿ. ಕೈಲಾಸಕ್ಕೆ ಹೋಗುವಂತೆ ವಿನಯಿಸಿದ ವಿಜಯನಿಗೊಂದು ಆದಷ್ಟು ಬೇಗ ಮಾತಾಡಬಹುದು. ಮಾತಾಡುವುದು ಮಾತಾಡುವುದಕ್ಕೆ ಮನಸ್ಸುಂಟು. ಮುಖ ತಿರುಗಿಸಿದ್ರೆ ಮಾತಾಡುದು. ದೀರ್ಘವಾಗಿ ಮಾಡಿದ ನೀವಲ್ಲ ಅಲ್ಲ. ಈಗ ಏನು ಆಯ್ತು ಅಂತ ಏನು ಆಗಿಲ್ಲ ಅಂತ ಬೇಕಲ್ಲ. ಈಗ ಯಾಕೆ ಸಿಕ್ಕುಂತ ಬೇಕು? ಸಿಟ್ಟು ಯಾಕಂತ ಕೇಳಿದ್ರೆ ನನ್ನಲ್ಲಿ ಕೇಳುದಲ್ಲ, ನಿಮ್ಮಲ್ಲಿ ನೀವು ಕೇಳಿಕೊಳ್ಳಿ. ನಾವು ಮೊದಲಿಂದ ಹಾಗೆವು ಸ್ವಲ್ಪ ಹೆಚ್ಚು. ನಿಮ್ಮ ಈ ಶಿಷ್ಟೇ ಅಣತೆಗೆ ಕಾರಣವಾದದ್ದು. ಹೇಗೆ? ಇಷ್ಟು
ಇಷ್ಟು ಆಗಿರೋ ಅದು ಹೇಗೆಂತ ಕೇಳ್ತಾ ಇದ್ದೀರಾ? ಎಷ್ಟು ಪ್ರಸಂಗ ಆಗುವುದಕ್ಕೆ ನನ್ನಲ್ಲಿರೋ ಸಿಟ್ಟು ಸಿಟ್ಟೇ ಕಾರಣ. ಈಗ ನನ್ನಲ್ಲಿ ಸಿಟ್ಟು ಉಂಟು ಅಂತ ಹೇಳುದು ಅದು ಹೇಗೆ ಹೇಳ್ತೀರೋ? ನಾನು ಸಿಟ್ಟು ಬಿಟ್ಟಿದ್ದೇನೆ ನೋಡುವ ಬಿಟ್ಟಿದ್ದೇನೆ ಬಿಟ್ಟಿದ್ದೀರಿ ಅಂತ ಬಾಯಲ್ಲಿ ಹೇಳ್ತೀರಿ. ನಾನು ಸಿಟ್ಟು ಬಿಟ್ಟ ಕಾರಣ ನಿಮ್ಮನ್ನು ಬದುಕಿಸಿದ್ದು. ಹಾಗಾದ್ರೆ ಬಿಟ್ಟಿದ್ದೀರಲ್ಲ? ನಾನು ಸಿಟ್ಟು ಬಿಟ್ಟಿದ್ದೇನೆ. ನೀವು ಸಿಟ್ಟು ಬಿಟ್ಟಿದ್ದು ಹೌದಂತ ಆದ್ರೆ ನಿಮ್ಮ ಜೊತೆ ಅನ್ಯೋನ್ಯವಾಗಿ ನಾನು ಆಗಿರ್ತೇನೆ. ಆದ್ರೆ ಪರೀಕ್ಷೆ ಮಾಡುವುದಂತೂ ನನಗೆ ಮಾಡುವಂತ ಜನ ಈಗ ಪರೀಕ್ಷೆ ಉಂಟಾವು ಬಿಟ್ಟಿದ್ದೀರಿ ತಾನೆ? ನನ್ನ ಪ್ರೀತಿಯ ಗಂಡ ನೋಡಿ 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 ಅದಕ್ಕೆ ಹೇಳಿದ್ದು ನಾನು. ನೀವು ಸಿಟ್ಟು ಬಿಡುವವರಲ್ಲ. ಈ ಸಿಟ್ಟಿನಲ್ಲಿ ಇಷ್ಟು ಅವಸ್ಥೆ ಆಗುತ್ತೆ. ನೀವು ಎಷ್ಟು ಬಾರಿ ಸಾರಿ ಕೊಡ್ತೇವೆ? ನಾನು ಸಿಟ್ಟು ಬಿಟ್ಟಿದ್ದೇನೆ ಅಂತ ಹೇಳಿದ್ರೆ ಸಿಟ್ಟು ಬಿಡುವ ಹಾಗೆ ಮಾಡುವುದಿಲ್ಲ. ಈಗ ಹೇಳ್ತಾ ಇದ್ದೇನೆ ನನ್ನಲ್ಲಿರುವ ಸಿಟ್ಟನ್ನು ಬಿಟ್ಟಿದ್ದೇನೆ. ಅದೇನು ಕೇಳುವಲ್ಲಿ ಸ್ವರ ಕೇಳುತ್ತಾ ಉಂಟು. ನನ್ನನ್ನು ಬಿಡಬೇಡ ಬಿಡಬೇಡ ಅಂತ. ಬಿಡಬೇಡ ಅವನು ಹೇಳ್ತಾನೆ. ಅಲ್ಲ ಅದು ಇದ್ದ ಕಾರಣವೇ ನನಗೆ ಹೀಗೆ ಆದದಷ್ಟು. ಹಾಗಾಗಿ ಸಿಟ್ಟನ್ನು ಬಿಟ್ಟಿದ್ದೇನೆ. ನೋಡು ಮತ್ತೊಮ್ಮೆ ಪರೀಕ್ಷೆ ಮಾಡು. ಪರೀಕ್ಷೆ ಮಾಡ್ಬೇಕಂತ ಇಲ್ಲ, ಮಾತಲ್ಲಿ ಗೊತ್ತಾಗ್ತದೆ. ಸಂತೋಷ ಆಯ್ತು. ಸಂತೋಷದಿಂದ ಜೀವನವನ್ನು ನಾವು ಸಾಗಿಸಬೇಕು. ಯಾಕೆ ಕೋಪ ಜಗಳ? ಅಲ್ವೇ? ನಮ್ಮಲ್ಲಿರುವ ಸಿಟ್ಟಿನಿಂದ 3 ದಿನದ ಜೀವನ. ಹೌದೌದು ಈ ರೀತಿ ಆಗುವುದಕ್ಕೆ ಮುಂದಾಯಿತು. ಹಾಗಾಗಿ ಇನ್ನು ಹೊರ ಮಾಡುವುದಲ್ಲ, ಒಳಗಿದ್ದುಕೊಳ್ಳೋಣ. ಹೀಗೆ ಮಹೇಶ್ವರಿಯ ಸರ್ವಾಧಿಕಾರಿ ಯಾರು ಅಂತ ಕೇಳಿ ನಾವೇ ಸರಿ ಹಲವಾರಿದೆ ಆಲಿಸಿದೆ. ತಂದೆ ತಾಯಿಯರಿಗಿರುವರು ಬಹಳ ದುಃಖಿತರಾದರು. ಕೊಟ್ಟಗೊಲೆಯ ಕುಲಗುರುಗಳಾದ ದತ್ತಾತ್ರೇಯ ಪಾದಮೂಲದಲ್ಲಿ ಕೆಡೆದು ಹೀಗಾಯ್ತಲ್ಲ ದೇವರೇ ಅನ್ನುವ ಹಾಗೆ ಕಣ್ಣೀರು ಮಿಡಿದ ಕಾಲಕ್ಕೆ ಅವರ ದಿವ್ಯಾನುಗ್ರಹದಿಂದ ಕೈಗಳೇ ಇಲ್ಲದ ಬಾಲಕನಿಗೆ 1000 ಕೈಗಳು ಲಭ್ಯವಾಯಿತವು. ಕೃತವೀರ್ಯ ಸುತ ಕಾರ್ತವೀರ್ಯ 1000 ಕೈಗಳನ್ನು ಹೊಂದಿದ. 999 ಕೂಡಿಸುವುದು ಅದು ಒಂದು 1000. 1000 ಕೈ, ಸಾವೇ ಇಲ್ಲದ ಕೈ. ಹಾಗಾದರೆ ಕ್ಷತ್ರಿಯನಾದವನು ಬಾಹುಜ ಹೀಗೆ ಕರೆಸಿಕೊಳ್ತಾನೆ. ಬಾಹುಜನೆಂದೆನ್ನಿಸಿದ ಕರ್ತವೀರ್ಯ ಸಹಸ್ರ ಬಾಹುವ ಕರ್ತವೀರ್ಯ ಅರ್ಜುನನಾಗಿ ಕಾಲಾಂತರದಲ್ಲಿ ಮಾಹಿಷ್ಮತಿಯ ಪಟ್ಟವನ್ನು ಏರಿದೆ. ಎಲ್ಲಿ ಯುದ್ಧ ಮಾಡಿದ್ದೇನೆ, ಸ್ವರ್ಗಕ್ಕೆ ಹೋಗಿದ್ದೇನೆ, ದಾಳಿ ಮಾಡಿದ್ದೇನೆ ವಿಷಯ ಅಲ್ಲ. ಆದರೆ ಸುರ ನರಾರಣ ಇಂದೀಗ ಕಾರ್ತವೀರ್ಯನ ಬಲಕ್ಕೆ ಮಾಡಿದೆ. ನಮ್ಮ ಕುರಿತಾಗಿ ಗೌರವ ಲಕ್ಷ್ಯವನ್ನು ಹೊಂದಿದವರಿದ್ದಾರೆ. ಆದರೆ ನನ್ನ ಬಲವೇನು, ನನ್ನ ಅಧಿಕಾರ ಏನು, ಇದರ ಕುರಿತಾಗಿ ಅಹಮಿಕ ಸಲ್ಲದು. ಇದು ನಮಗೆ ಎಳವೆಯಿಂದಲೇ ಆದ ಪಾಠ. ಯಾಕೆ? ಗುರು ಅನುಗ್ರಹ ಇಲ್ಲದೆ ಹೋದ್ರೆ ಯಾವುದೂ ಸಿದ್ಧಿಸುವುದಿಲ್ಲ, ಯಾವುದೂ ಸಾಧ್ಯವಾಗುವುದಿಲ್ಲ.
ದತ್ತಾತ್ರೇಯರ ಅನುಗ್ರಹ ಇಲ್ಲದೆ ಹೋಗಿದ್ದರೆ ಕೈಗಳಿಲ್ಲದ ಒಂದು ಹುಳವಾಗಿ ನಾನು ತೆವಳಬೇಕಾಗಿತ್ತು. ಆದ್ದರಿಂದಲೇ ಕುರುಬು ಒಲಿದರೆ ಕೊರಗುವುದಯ್ಯ ಈ ಭಾವ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರುವುದು. ಆದ್ದರಿಂದಲೇ ಧರ್ಮಾತ್ಮನಾಗಿ ಸತ್ಯಾತ್ಮನಾಗಿ ಮಾಹಿಷ್ಮತಿಯನ್ನು ಆಡುತ್ತಾ ಬಂದು ನಮ್ಮ ಅಯ್ಯನಾದಂತಹ ಕೃತವೀರ್ಯ ಎಷ್ಟು ಧರ್ಮಾತ್ಮನಿದ್ದಾನೆ ಅದಂತೆ ಆದರ್ಶವಾಗಿ ನನ್ನ ಧ್ಯೇಯವಾಗಿ ರೂಢಿಸಿಕೊಂಡು ಆಳ್ವಿಕೆ ಮಾಡಿದರ ಫಲವಾಗಿ ನಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲಿ ನಿಂತುವುದು ಕ್ಲೇಶಗಳು ನೆಲೆಯಾಗಿಲ್ಲ. ಈ ಸಮಾಧಾನ ಚಿತ್ತದಲ್ಲಿ ಸ್ಥಿರವಾಗಿರುವಾಗ ಪ್ರಾತಃ ಕಾಲದಲ್ಲಿ ರಾಜ ಚಾವಡಿಯನ್ನು ಪ್ರವೇಶಿಸಿ ಓಲಗಸ್ಥನಾಗಿದ್ದೇನೆ. ನನ್ನನ್ನು ಕಾಣುವುದಕ್ಕಾಗಿ ಯಾರು ಆಗಮಿಸಿದ್ದಾರಂತೆ. ಯಾರದು? ಹೇಳಿ ಹೇಳಿ. ಅಡ್ಡ ಬೀಳಿಗೆ ಹೇಳಿದ ಮೇಲೆ ಹೇಳಲಿಕ್ಕೂ ಹೇಳ್ಬೇಕಾ? ಸ್ವಾಮಿಯೇ ಹೇಳುವುದು ಕೇಳಿ. ಅಷ್ಟು ಹೇಳಲಿಕ್ಕೆ ಇಲ್ಲಿಗೆ ಬಂದದ್ದ? ಅಷ್ಟೇ ಹೇಳಿಕ್ಕೆ ಬಂದ. ಎಲ್ಲಿದ್ರು ಇಷ್ಟು? ನಿಮ್ಮನ್ನು ಕಾಣಬೇಕು ಅಂತ ಹೇಳಿ ಬಂದದ್ದು. ನಾವು ಅಲ್ಲಿಯೇ ಕಾಯ್ತಾ ಇದ್ದೇವೆ. ಮತ್ತೆ ಒಳಗೆ ಬರಲಿಲ್ಲ? ಅಲ್ಲ, ನಿಮ್ಮ ಜೊತೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಮಾತಾಡ್ತಾ ಇದ್ದೇವೆ. ಆ ಹೊತ್ತಿಗೆ ನಾವು ಬಂದು ಸರಿ. ನೀವು ದೊಡ್ಡವರಲ್ಲ. ನಾವು ದೊಡ್ಡವರಂತೆ ಅವರಷ್ಟು ದೊಡ್ಡವರಲ್ಲ. ನಾವು ಯಾರಂತ ಗೊತ್ತಾಗಿಲ್ಲ. ನಾವು ಗಿರಿಜನ ಮಕ್ಕಳು. ಹೌದಾ? ಇಷ್ಟು ಮಂದಿ? ಅವಳೇನು ವರ್ಷಕ್ಕೆ 2 ಸಲ ಹೆರಿಗೆ ಒಬ್ಬಳು ಗಿರಿಜನಿಗೆ ಇಷ್ಟು ಮಕ್ಕಳು ಅಂತ ಹೇಳ್ತೀನಿ ನೀನು? ಒಬ್ಬಳಿಗೆ ಎಷ್ಟು ಜನ ಮಕ್ಕಳು ಅಂತ ಅಲ್ಲ. ನಾವು ಗಿರಿಜನರು. ಈಗ ಅರ್ಥ ಆಯ್ತು, ಈಗ ಅರ್ಥ ಆಯ್ತು. ನಿಮ್ಮನ್ನೇ ಕಾಣಬೇಕು ಅಂತ ಬಂದು. ಅಲ್ಲ, ನಮ್ಮದು ಕಾಣುವುದರಿಂದ ನಮಗೆ ತೊಂದರೆಯೂ ಇಲ್ಲ, ಕಾಣುವುದಕ್ಕೆ ಆಕ್ಷೇಪವೂ ಇಲ್ಲ. ಆದ್ರೆ ಏನಾದರೂ ಅಡಿಗೆ ಮಾಡುವುದಕ್ಕೆ ಅದಕ್ಕೋಸ್ಕರ ಏನು ವಿಷಯ? ಮಂಗಳವಾರಾಗಬೇಕಂತ ತಿರುಗಬಾರದು. ಸೋಮಾರಿಗಳಾಗಿರಕೂಡದು. ನೀವು ಅಲೆಮಾರುವವರಾಗಬಾರದು. ಅಲೆಮಾರಿಗಳು ದುಡಿ ದೊಣ್ಣೆ ಮಹಾರಾಯ. ಇವತ್ತು ದೊಣ್ಣೆ ಬೇಕಾಗ್ತದಂತೆ. ದುಡಿ ದುಣ್ಣು ಮಹಾರಾಯ. ಅದೇ ನೀವು ಹೇಳಿದ್ದ. ಹಾಗಂತೇಳಿ ನೀವು ಹೇಳಿದ ಹಾಗೆ ನಾನಾ ಬಗೆಯ ಕೃಷಿ ಎಲ್ಲ ಮಾಡ್ತಾ ಇದ್ದೇವೆ. ಕೃಷಿ ಮಾಡಿದ್ರಿ? ಹೌದೌದು, ಒಟ್ಟಾರೆ ಮಾಡಿದ್ರೆ ಆಗುದು. ಮಾಡುವಾಗ ಸ್ವಲ್ಪ ತಲೆ ಖರ್ಚು ಮಾಡಬೇಕು. ಹೌದೌದು, ಕ್ರಮಬದ್ಧವಾಗಿ ಮಾಡಬೇಕು. ಹೌದೌದು. ಹಾಗಂತೇಳಿ ಮೊದಲಿಗೆ ನಿಮಗೊಂದು ಗುಂಡಿ ತೆಗೆದು ನನ್ನನ್ನೇನು ಹೂಡುವಲ್ಲ ನಿನಗೆ? ಹಾಗಲ್ಲ. ಮತ್ತೆ ಈಗ ಜಾಗ ಕೊಟ್ಟದ್ದು ಯಾರು? ಆ ಜಾಗದಲ್ಲಿ ಏನಾದ್ರೂ ಆದ್ರೂ ತಂದು ಕೊಡೋದು ಯಾರಿಗೆ? ನನಗೂ ಕೊಡಬೇಕು. ಈಗ ಜಾಗ ನೀವು ಕೊಟ್ಟದಾದ್ರೆ ಗುಂಡಿ ಆಡ್ತಾಯಿತು. ಅಲ್ಲ, ಜಾಗ ನಿಮ್ಮದಾದ್ರೆ ಗುಂಡಿ ಆಡ್ತಾಗ? ಆಗ ನಮ್ಮದಾದ್ರೆ ಗುಂಡಿ ನಮ್ಮದೇ. ಅಲ್ವಾ? ನಿನಗೆ ನೀನೇ ಗುಂಡಿ ತೋಡಿದಿ. ನನ್ನದಲ್ಲ. ಈಗಲ್ಲ, ಅಲ್ಲಿ ನನ್ನದಲ್ಲ. ಬಾಳೆ ಗಿಡ ನಡ್ಲಿ. ಅದು ನಾವು ಗುಂಡಿದ್ದು ಹೆಚ್ಚು ತೆಗೆದು ನಟ್ರೆ ಫಲ ಒಳ್ಳೆದು ಬರ್ತದೆ. ಹೌದಾ? ಹೌದಾ? ಮಣ್ಣು ಮೇಲೆ ನಡುಬಾರ್ದು. ಹೌದಾ? ಸ್ವಲ್ಪ ಗುಂಡಿ ತೆಗೆದು ನಡ್ಬೇಕು. ಬಾಳೆ ಗಿಡ ನೆಟ್ಟೆ. ಅದಾದ್ಮೇಲೆ ಬೇರೆ ಬೇರೆ ರೀತಿಯ ಗಿಡಗಳು ತರಕಾರಿ ಮಾಡಿದೆ. ತೊಂಡೆ 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 ಸಂಡೆ. ಯಾವುದು? ಸಂಡೆ ಅದು ಅಲಸಂಡೆ. ಸಂಡೆ. ಬಹುಶಃ ಇಷ್ಟುದ್ದದ್ದು ಅಲಸಂಡೆ, ಇಷ್ಟುದ್ದದ್ದು ಸಂಡೆ. ಅಲ್ಲ, ಹಾಗಲ್ಲ. ಅದು ನನಗೆ ಹೇಳುವಾಗ ಸ್ವಲ್ಪ ಆಗಲ್ಲ ಆಗಲ್ಲ. ಅದಾದ್ಮೇಲೆ ಬೇಂಡೆ. ಎಲ್ಲದಕ್ಕೂ ದೀರ್ಘ ಉಂಟಲ್ಲ. ಬೇಂಡೆ ಬೆಂಡೆ. ಅದೇ ಬೆಂಡೆ. ಮತ್ತೆ ಅದೆಲ್ಲ ಮಾಡಿ ಆಮೇಲೆ ಕಾಯಿ. ಬರೇಕಾಯಿ. ಎಂತ ಕಾಯಿ? ಹಾಗಲ್ಲ. ಮತ್ತೆ ಹೇಗೆ? ಹಾಗಲ್ಲ. ಮತ್ತೆ ಹಾಗಲ್ಲ ಕಾಯಿ. ಆಗಲ್ಲ ಕಾಯಿ. ಇದು ನನ್ನಲ್ಲಿಗೆ ಬಂದು ನನ್ನದೇ ಸರಿ ಇಲ್ಲ ಅಂತ ಹೇಳ್ತಾನಲ್ಲ ನಿನ್ನ. ಅಲ್ಲ, ಹಾಗಲ್ಲ, ಇದು ಹೀಗಲ್ಲ. ಕಾಯಿ. ಆಗಲ್ಲ ಕಾಯಿ. ಹಾಗಲ್ಲ ಕಾಯಿ. ಅದಾದ್ಮೇಲೆ ಬಡಮಲೆ ಕಾಯಿ.
ಪಡುಮಲೆಯ ಪಡುಮಲೆ ಅಂತಲ್ಲ, ಆಲಮೂಡಗಿರಿಯ ಅಲ್ಲ ಪಡುವಲಕಾಯಿ. ಪಡುವಲಕಾಯಿ. ಅದಾದ್ಮೇಲೆ ಸೈತೆ, ಹೀಗಾದ್ರೆ ಮತ್ತೆ ಕಡೆಗಾದಿ ಸೌತೆ. ಅದಾದ್ಮೇಲೆ ಕುಂಬಳಕಾಯಿ ಎಲ್ಲ ಆದ್ಮೇಲೆ ಕುಂಬಳಕಾಯಿ, ಎಲ್ಲ ಕಡೆಗೆ ಕುಂಬಳಕಾಯಿ. ಹಾಗಂತೇಳಿ ಬೇರೆ ಬೇರೆ ರೀತಿಯ ಕೃಷಿಯನ್ನೆಲ್ಲ ಮಾಡಿ ಏನಾದ್ರೂ ಆದ್ರೆ ನಾವು ನಿಮ್ಗೆ ತಂದು ಕೊಡೋದಿಲ್ಲ. ಒಂದು ಕ್ರಮ ಹಾಗೆ ಕೊಡಬೇಕು ಅಂತ ಮನಸ್ಸಿತ್ತು ನಮಗೆ. ಆದ್ರೆ ನಾನು ಗಮನಿಸಿದೆ, ನನಗೆ ಸಿಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಅಲ್ಲ. ರಾಯದಲ್ಲಿಗೆ ಹೋಗುವಾಗ, ಗರ್ಭಿಣಿ ಹೆಂಗಸಿರುವಲ್ಲಿಗೆ ಹೋಗುವಾಗ, ಗುರುಗಳಲ್ಲಿಗೆ ಹೋಗುವಾಗ, ಏನಾದ್ರೂ ಒಂದು ಮಕ್ಕಳಿರುವಲ್ಲಿಗೆ ಹೋಗುವಾಗ, ಮಕ್ಕಳಿರುವಲ್ಲಿ ಹೋಗುವಾಗ ಒಂದು ಬೆಟ್ಟ ಇಟ್ಕೊಂಡು ಹಾಗಲ್ಲ, ಕಿರಿಕಿರಿ ಮಾಡುವ ಮಕ್ಕಳಿಗೆ ಅವರಿಗೆ ಬೆಟ್ಟ ಬಂತು ಕಾಣಿಕೆ ಕೊಡುವ. ಕಾಣಿಕೆ ನಾನು ಗಮನಿಸಿದಾಗ ನೀನೇನು ತಂದಿ ಇಲ್ಲ, ತರಬೇಕಂತ ಮನಸ್ಸಿ, ಆದ್ರೆ ತರಲಿಲ್ಲ. ಯಾಕೆ ಇಲ್ಲ ಇದ್ರಲ್ವ ತರೋದು. ಸುಳ್ಳು ಹೇಳುವುದಿದ್ರು ಅಡ್ಡಿಲ್ಲ, ನಮಗೂ ಹಾಗೆ ಹೇಳ್ಬೇಡ ಸುಳ್ಳು. ಬಾಳೆ ಮಾಡಿದೆ, ಹಾಗಲಕಾಯಿ ಮಾಡಿದೆ, ಬೆಂಡೆಕಾಯಿ ಮಾಡಿದೆ, ಕೊಡುವುದಕ್ಕಾಗುವಾಗ ಏನು ಇಲ್ಲ. ಹಾಗಾದ್ರೆ ಕೊಡುವ ಮನಸ್ಸಿಲ್ಲ ಅಂತ ಕಾಣುತ್ತೆ. ಮನಸ್ಸುಂಟು, ಮತ್ತೇನಾಯ್ತು ಮಾಡಿದ್ದೆಲ್ಲ ಎಂತ ಹೇಳುದು ರಾಯರೇ. ಒಂದು ಪ್ರಾಣಿಗಳ ಕಾಟ. ಒಂದು ಪ್ರಾಣಿ ಅಂತ, ಒಂದು ಪ್ರಾಣಿ ಅಂದ್ರೆ ಸಮಸ್ಯೆ ಇತ್ತು. ತುಂಬಾ ಪ್ರಾಣಿಗಳ ಬೇರೆ ಬೇರೆ ಬಗೆಯ ಪ್ರಾಣಿಗಳು ಬಂದು ಉಪದ್ರ ಕೊಡುದು. ಯಾವ ಪ್ರಾಣಿಗಳೆಲ್ಲ ಬಂತು? ಹುಲಿ ಬಂತ? ಹುಲಿ ಅದೇ ಗೊತ್ತಾಯ್ತು, ಹುಳಿ ಅಲ್ಲ. ಅದು ಸಣ್ಣದಾದ್ರೆ ಹುಲಿ, ದೊಡ್ಡದಾದ್ರೆ ಹುಳಿ, ಮತ್ತು ಅದಕ್ಕಿಂತ ದೊಡ್ಡದಾದ್ರೆ ಅದಕ್ಕಿಂತ ಹುಳಿ. ಅಂತೂ ಬಂತು. ಅದು ಬಂತು. ಮತ್ತೆ ಸಿನಿಮಾ ಕಾಂತಾರದಲ್ಲಿರ್ಬೇಕಾದ ಸಿನಿಮಾ. ಕಾಂತಾರದ ಪಕ್ಕದಲ್ಲೇ ಇರುವುದಲ್ಲ. ಹೌದು, ಅದು ಅಲ್ಲಿರ್ಬೇಕಿತ್ತು. ನಮಗೆ ಒಂದು ತೊಂದರೆ. ಮತ್ತೆ ಹೇಗುಂಟಾ? ಯಾವುದು ನೀನು ಹೇಳಿದ್ದು ಸಿನಿಮಾ ನೀವು ನೋಡಿ? ನೀವು ಕಾಂತಾರದಲ್ಲಿ ಸಿನಿಮಾ ನೋಡಿಲ್ಲ? ನಾನು ಕಾಂತಾರದಲ್ಲಿ ಸಿಂಹ ನೋಡಿದ್ದೇನೆ. ನೀನೆಂತ? ನಾನು ಅದೇ ಹೇಳಿದ್ದು, ಸಿಂಹ. ಅದು ಅದರದೊಂದು ಸಮಸ್ಯೆ. ಮತ್ತೊಂದು ಕಪ್ಪಿದ್ದು ಕಾರಕಟ್ಟಿ. ಅದು ಸಣ್ಣದಾದ್ರೆ ಕರಡಿ, ದೊಡ್ಡದಾದ್ರೆ ಕಾರಕಟ್ಟಿ. ಕಪ್ಪಾದ್ರೆ ಅದು ಯಾವ್ದಕ್ಕೂ ಬೇಡ. ಮತ್ತೆ ಇದು ನರಿ, ಬೇರೆ ಬೇರೆ ಕಂಪನಿ. ಮತ್ತೆ ನೋಡ್ತೇನೆ, 4 ಕಾಲು ಬಂತು. 4 ಕಾಲು? 4 ಕಾಲಿದ್ದು ಪ್ರಾಣಿ. ಯಾವ್ದದು? ಇದಕ್ಕೆಲ್ಲ 2 ಇದ್ದಲ್ಲ, ಹುಲಿಗೆ ಸಿಂಹಕ್ಕೆಲ್ಲ? ಅದಕ್ಕೂ 4 ಇದ್ದದ್ದು. ಆದ್ರೆ ಈ ಪ್ರಾಣಿ ಹತ್ತಿರ ಹೋಗಲ್ಲ. ನಾನು ನೋಡಿ ಮೊದಲು ಕಂಡಂತೆ ಕಾಲು ಇದ್ರೆ ಎಷ್ಟು ದಪ್ಪ ಕಾಲು. ಆನ ಇರ್ಬೇಕಲ್ಲ. ನಾನು ಕಾಲು ಮೊದಲು ನೋಡಿ ಬಂದು ಇದ್ದ ಬಾಳೆ ತೋಟವನ್ನೆಲ್ಲ ಮುಡಿ ಮಾಡಿ ಬಂದ. ಈ ಕರಡಿ ಕೂಡ ಹಾಗೆ. ಈಗ ಬಾಕಿದಾದ್ರೂ ಸಮಸ್ಯೆ ಇಲ್ಲ. ಈ ಕರಡಿ ಬಂದಿದ್ದಲ್ಲ ಮನುಷ್ಯರನ್ನೇ ಹೋಗ್ತದೆ. ಹೌದಾ? ಅಲ್ಲ, ಆನೆ ಬಂತು, ಹುಲಿ ಬಂತು, ಹೀಗೆಲ್ಲ ಹೇಳ್ತೀವಿ. ನೀವೆಲ್ಲ ಕಾಡಿನ ಸೆರಗಿನಲ್ಲಿ ಜೀವಿಸುವವರಿಗೆ ಕಾಡಿನ ಪ್ರಾಣಿಗಳ ಉಪಟಳವನ್ನು ನಿರೋಧಿಸುವ ಕೆಲವು ಉಪಾಯಗಳು ಗೊತ್ತಿರ್ತವೆ. ಹೌದು, ನೀವು ಹೇಳಿದ್ದೀರಿ. ಆನೆ ಬರ್ತದೆ ಅನ್ನುವಾಗ ನೀವು ಹೊತ್ತು ಮಲಗುವುದಲ್ಲ. ಇಲ್ಲ, ಆಯಕಟ್ಟಿನ ಜಾಗದಲ್ಲಿ ಬೆಂಕಿ ಹಾಕಬೇಕು. ನೀವು ಹೇಳಿದ್ದೀರಿ, ಬೆಂಕಿ ಕೊಡಬೇಕು. ಬೆಂಕಿ ಕೊಟ್ಟಿದ್ದೇವೆ. ಆದ್ರೆ ಅದು ನಮಗಿಂತ ಬುದ್ಧಿವಂತ. ಅದು ಅದರದ್ದು ಮುಂದಿನ ಬಾಲ ಉಂಟಲ್ಲ, ಅದು ಸೊಂಡಿದು. ಮುಂದಿನದ್ದು ಚೆಂಡಿದಲ್ಲ, ಸೊಂಡಿದು. ಅದರಲ್ಲಿ ಹೋಗಿ ನೀರನ್ನು ಹೀಗೆ ತಂದು ಇಲ್ಲಿಗಂದು ಪೂಜೆ. ಬೆಂಕಿ ಹಾಕಿ ಪ್ರಯೋಜನ ಇಲ್ಲ. ಗಟ್ಟಿ ಗಂಟೆ ಬಡಿಬೇಕು. ಆಗಬಲ್ಲ ಗಂಟೆ ಇವರಲ್ಲಿ ಎಷ್ಟು ಗಂಟೆ ಮಾಡ್ತಿದ್ದಾರೆ. ಬಡಿತಾ ಇರುವುದು ಗಂಟೆ. ಇಡೀ ಊರಿನ ಊರಿಗೆ ಆನೆ ಹೋಗ್ಲಿಕ್ಕೆ ಕೇಳುದಿಲ್ಲ. ಅದರಲ್ಲಿ ಮತ್ತೊಂದು ಹೇಳಿಕ್ಕಿರಲ್ಲ, ಒಂದು ದೊಡ್ಡ ಗುಂಡಿ ತೆಗೆದು ಅದರ ಮೇಲೆ ಗೊತ್ತಾಗದ ಕೆಟ್ಟ ಹೇಳುದು. ಹೌದೌದು, ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಕರ್ಪು. ಹೌದು, ಅದು ತೆಗೆದು ಅದರ ಮೇಲೆ ಮುಚ್ಚಿಡ್ಬೇಕು ಅಂತ ಹೇಳಿದ್ರೆ ಅದು ಕೂಡ ವ್ಯವಸ್ಥೆ ಮಾಡಿದೆ. ಏನಾಯ್ತು ಮತ್ತೆ ಕಡೆಗೆ? ಎಂತ ನಾನು ಮರುದಿವಸ ಬೆಳಿಗ್ಗೆ ಹೋಗಿ ನೋಡ್ತೇನೆ, ಅದರಲ್ಲಿ ನನ್ನ ಅಜ್ಜ ಇದ್ದಾರೆ. ಅಂತದ್ದೆಲ್ಲ ಮಾಡಿದ್ರೆ ಎಲ್ಲರ ಆಚೆ ಹೋಗೋದಾಗುತ್ತೆ, ಓಡಿಕೊಳ್ಳಬೇಕು. ಹೌದು, ಮತ್ತೆ ಎಂತ ಮಾಡುದು? ಅಜ್ಜರನ್ನು ಮೇಲೆ ತೆಗಿಲಿಕ್ಕೆ ಆಗುದಿಲ್ಲ. ಬರ್ಚುಂಟಲ್ಲ ಅದರಲ್ಲಿ. ಅಲ್ಲ, ಅಜ್ಜ ಬಿದ್ದವರು ಹೋಗಿದ್ದಾರೆ ಮೇಲೆ, ಆಮೇಲೆ ಅಲ್ಲಿ ಮುಚ್ಚಿ. ಅಜ್ಜವರಾಗಲೇ ಹೋಯ್ತು. ಬೇರೆ ಬೇರೆ ಮೃಗಗಳಿಗೆ ತೊಂದರೆ ಆಗಿದೆ, ನಮ್ಗೆ ಬದುಕಲಿಕ್ಕೆ ಕಷ್ಟ ಆಗಿದೆ. ಒಂದು ವೇಳೆ ಇದೇ ರೀತಿ ಆದ್ರೆ
ನಮಗೆ ಬಂದಿರೋ ನಾವು ಎಲ್ಲಿಗಾದ್ರೂ ಹೋಗಬೇಕಾಗ್ತದೆ. ಬದುಕಿನಲ್ಲಿ ನಿರಾಶೆಯನ್ನು ತಳೆಯದಿರಿ. ಮಾಡಿದ್ದೆಲ್ಲ ಹೋದ್ರೆ ನಿಮಗೊದಗಿದ ಕಷ್ಟವನ್ನು ನಿವಾರಿಸುವುದಕ್ಕಾಗಿ ಈ ಅರ್ಜುನ ಇನ್ನು ಅಡ್ಡ ಏನು ಪೋಷಕರಲ್ಲಿ ಕಾಣುವ ತುಂಬಾ ಪ್ರಾಣಿಗಳನ್ನು ಹೊಡೆದಾಗಿದೆ. ಹೊಡೆದನ್ನು ಪ್ರಾಣಿಗಳು ನನಗೆ ಲೆಕ್ಕಾಡ್ಲಿಕ್ಕೆ ಪುರ್ಸೋತಿಲ್ಲ. ಹೌದೌದು. ಆದ್ರೂ ಒಂದು ಊಹೆ ಮೇರೆಗೆ ಎಷ್ಟು ಹೊಡೆದಿರು? ಒಂದು 523 ಹೊಡೆದಿರ್ಬೇಕು. ಅಪ್ಪುದ ಭಾವ ಹೊಡ್ಕೊಂಡು ಹೋದದ್ದೇ. ನೀವೆಲ್ಲ ಹೊಡೆದ್ರ? ನಾವೆಲ್ಲಿ ಹೊಡಿದ್ವಿ? ನಿಮ್ಮ ಕಣ್ಣಿಗೆ ಬಿದ್ದಿದ? ಸಣ್ಣ ಸಣ್ಣ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲ, ಸಣ್ಣ ಸಣ್ಣ ನೋಡಿ, ಸಣ್ಣ ಸಣ್ಣ ತಂದೆ ಹೊಡೆಯುವುದಕ್ಕೆ ಯತ್ನಿಸಿ. ಒಳ್ಳೆ ಹುಡುಗ ನೀನು. ದೊಡ್ಡ ದೊಡ್ಡ ಒಂದಾದ್ರೂ ಬಿದ್ದಿದ? ಒಂದು ಬೀದಿ ನನ್ನ ಜೀವನ ಪೂರ್ತಿ ಬೇಷ್ 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 ಬೇಷ್. ನಿಮಗೆಲ್ಲ ಸಮಾಧಾನ ಆಯ್ತಾ? ಹೌದೌದು. ನಮಗೆ ಕೊಲ್ಲಬಹುದಾದಂತಹ ಪ್ರಾಣಿಗಳನ್ನು ಕೊಂದು ಗಡಿದಾಟಿಸಿ ಓಡಿಸಬೇಕಾದಂತಹ ಪ್ರಾಣಿಗಳಲ್ಲ, ಅರ್ಥ ಕಪ್ಪದ ಪ್ರಾಣಿಗಳು. ಹೌದೌದು. ಅಂಥವುಗಳನ್ನೆಲ್ಲ ಕೊಲ್ಲಬಾರದು. ಅವರನ್ನೆಲ್ಲ ದೂರ ಓಡಿಸಿ ಸಮಾಧಾನಕರವಾದಂತಹ ಮೃಗಯ ವಿನೋದವನ್ನು ಆಡಿದ್ದಾರೆ.
ನಿಮಗೆಲ್ಲ ಸಂತೋಷವಾಯಿತಾನೆ? ಆಟ ಆಡಿ 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 ಹೊತ್ತೆಷ್ಟಾಯಿತು ಅಂತಲೇ ನೋಡಿ. ಹೇಳುವುದು ವಿಷಯ ಸರಿ, ಹೇಳುವಾಗ ಹಿಂದೆ ಗೊತ್ತಾಗ್ತದೆ. ಸೂರ್ಯನನ್ನು ನೆತ್ತಿಯ ಮೇಲೆ ಕಂಡೆ. ಹೌದು. ಹಾಗಾದ್ರೆ ಯಾವ ಹೊತ್ತಿದು? ಮಧ್ಯಾಹ್ನದ ಸಮಯ. ಪಾಪ ಎಲ್ಲರೂ ಬೆವರಿ ಒದ್ದೆ ಆಗಿಬಿಟ್ಟಿದ್ದೀವಿ, ಬಾಯಾರಿಕೆ ಆಗ್ತದೆ. ಯಾವಾಗ ಮನೆಯಲ್ಲಿ ಮುದ್ದೆ ಉಂಟು ಬಂದದ್ದ ಏನು? ಆದ್ರೆ ಒಂದು ನಾವು ನಮ್ಮ ಊರಿಗೆ ಹೊರದೆ ಏನೂ ಹುಟ್ಟುವ ಹಾಗಿಲ್ಲ, ತಂದದ್ದೆಲ್ಲ ಮುಗಿದಿದೆ ಹೇಳ್ತಾರೆ ಕೆಲವರು ಅಲ್ವಾ. ಆದಷ್ಟು ಬೇಗ ನಾವು ನಮ್ಮ ಊರಿಗೆ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಎಲ್ಲರೂ ಬರ್ಬೇಕಂತ ಓಟು ಬಂತು. ಅದು ಆಗಾಗ ಬರುದು ಬೇಡ. ಅಲ್ಲ, ಒಂದು ಬಂದದ್ದು ಒಟ್ಟು ಬ್ರಾಹ್ಮಣ ಕುಮಾರ ಹೇಳಿದ್ದೇನು? ಅದು ಎಂತದ್ದು ಜಮಖಂಡಿಗೆ ಹೋಗ್ಬೇಕಂತೆ. ನೀವು ಹೇಗೆ ಅದನ್ನು ಸುಧಾರಿಸಿ? ಅಲ್ಲ, ನಮಗೆ ಅವರ ಬುದ್ಧಿ ಬಂದಿದೆ. ಮಧ್ಯಾಹ್ನದ ಸಮಯ ಜಮದಗ್ನಿ ಮಹರ್ಷಿಗಳ ಆಶ್ರಮ ಹತ್ರ ಇದೆ, ಹೋಗಬೇಕಂತೆ. ಬಟುವರೆಯರು ಬಂದು ಆಡಿದ್ರು, ಹೊತ್ತುಗಳಿಗೆ ಹೋಗಿ ಬರುವ ಅಲ್ವಾ? ಹೌದು, ನಮಗೆ ಅಲ್ಲಿವರೆಗೆ ಹೋಗಿ ಇದಾಗೋದಕ್ಕಿಂತ ಇಲ್ಲೊಂದು ವ್ಯವಸ್ಥೆ ಆಗಬಹುದಲ್ಲ. ನಾವು ಊಟಕ್ಕೆ ಹೋಗುದಲ್ಲ, ಊಟಕ್ಕೆ ಹೋಗುದಲ್ವಾ, ಅವರ ಆಶೀರ್ವಾದ ಪಡೆದುಕೊಳ್ಳಿಕ್ಕೆ. ಆಶೀರ್ವಾದದಲ್ಲಿ ಹೊಟ್ಟೆ ತುಂಬುತ್ತದೆ ಇಲ್ಲ, ಆದ್ರೆ ಬದುಕಿನುದ್ದಕ್ಕೂ ಉಣ್ಣಬಹುದಾದ ಬುದ್ಧಿ ಸಿಗುತ್ತದೆ. ನಾನು ಅಲ್ಲಿ ಹೋದ ಕೂಡಲೇ ಅಯ್ಯೋ ಅಂತ ಹೇಳ್ತೇನೆ, ಆಗ ಅವರಿಗೆ ಗೊತ್ತಾಗ್ತದೆ ನಮ್ಗೆ ಹಸಿವಾಗಿದೆ ಅಂತ. ಮತ್ತೆ ಊಟ ಕೊಟ್ಟರು ಹಾಗೆಲ್ಲ ಮರ್ಯಾದೆ ತಪ್ಪು ಮಾಡುವ. ನಾವೆಲ್ಲ ಇನ್ನೊಬ್ಬರ ಮನೆಗೆ ಹೋಗುವ ಸ್ವಲ್ಪ ಹೋಗು. ಇವರು ಗುರುವತ್ ಪಟ್ಟಾಗಿದ್ಯಾಕ? ಅದು ಮಣ್ಣ ಕೊಳೆ ಆಗೋದಿಲ್ಲ. ಪಟ್ಟಾಗಿ ನಮಸ್ಕಾರ ಮಾಡುವ ಬಟ್ಟೆಗೆ ಕೊಳೆ ಆಗೋದಿಲ್ಲ. ಈ ಬಟ್ಟೆಗೆ ಕೊಂಡ ಆಗೋದು. ಇವರ ಮನೆಗಳಲ್ಲಿ ಕೊಳೆಯಲ್ಲಿ ಅದು ಸಗಣಿ ಉಂಟಲ್ಲ, ಸಗಣಿ ಸಾರಿಸಿದಲ್ಲ. ಯಾಕೆ ಸಗಣಿ ಸಾರಿಸಿ? ಯಾಕೆ? ಆಕಳ ಸಗಣಿಯಲ್ಲಿ ಕ್ರಿಮಿನಾಶಕ ಅಂಶ ಇರುತ್ತದೆ, ಧೂಳು ಬರುವುದಿಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಆದ್ದರಿಂದ ಎಲ್ಲರೂ ತಮ್ಮ ಮನೆ ಅಂಗಳಕ್ಕೆ ಮನೆಯ ಒಳಗೆ ಸಗಣಿ ಸಾರಿಸುತ್ತಾರೆ. ಹಾಗೆ ಸಗಣಿ ಎಮ್ಮೆ ನೀವು ಹೇಳಿದ್ರಲ್ಲಿ ಇದೆಲ್ಲ ನಾಶ ಆಗ್ತದೆ. ನೀನು ಅದನ್ನು ನಾಶ ಮಾಡ್ಲಿಕ್ಕೆ ಹೋಗಿ ಹೇಳಿದ್ದಲ್ಲ, ಅದನ್ನು ತಿನ್ನುವುದಕ್ಕಿಲ್ಲ. ಯಾವುದನ್ನು ತಿನ್ನಬೇಕೋ ಅದನ್ನೇ ತಿನ್ನಬೇಕು, ಹೇಗೆ ತಿನ್ನಬೇಕೋ ಹಾಗೆ ತಿನ್ನಬೇಕು. ಸಗಣಿಯನ್ನು ಸೇವಿಸುವ ಕ್ರಮ ಉಂಟು. ಹೇಗೆ? ಪಂಚಗವ್ಯ ಮಾಡುವುದರ ಮೂಲಕ ಗೋಮೂತ್ರ, ಗೋಮಯ ಇತ್ಯಾದಿಗಳನ್ನು ಸೇರಿಸಿ ವಿಧಿವತ್ತಾಗಿ ಮಾಡಿದ ಪಂಚಗವ್ಯದಿಂದ ಆರೋಗ್ಯ ವೃದ್ಧಿಯಾಗಿದೆ. ಹೌದು. ಎಲ್ಲಗಳಿಗೆ ಸ್ವಾಮಿ ಕೃತವೀರ ಸುತ್ತಲಾದ ಆರ್ತವೀರ್ಯ ಅರ್ಪಿತ ಪ್ರಣಾಮಗಳನ್ನು ಮಾಡುತ್ತಿದ್ದಾನೆ. ತಿರುಗಾಟದತ್ತ ಇಲ್ಲಿಯವರೆಗೆ ಪ್ರವೇಶವನ್ನು ಮಾಡಿದವರು ಕೃಪಾಸನವನ್ನು ಇಟ್ಟಿದ್ದೇನೆ. ಸ್ವೀಕರಿಸಿದ್ದೇನೆ. ಬಹಳ ಸಂತೋಷ. ಏನು ಬಂದಿರಿ? ಏನು ವಿಚಾರ? ಮುದಿವರ್ಯ ತಿಳಿಸು.
ವರ್ಣ ಧರ್ಮಕ್ಕನುಸಾರವಾಗಿ ನೀವು ಮಾಡಿದ ಆದರೋಪಚಾರಗಳಿಂದ ಸಂತುಷ್ಟನಾಗಿದ್ದೇನೆ. ಪ್ರಜಾಜನ ಸಂಕಟವನ್ನು ನಿವಾರಿಸುವುದಕ್ಕಾಗಿ ಬೇಟೆಯಾಡಬೇಕೆಂದು ಉದ್ದೇಶವನ್ನಿರಿಸಿಕೊಂಡು ಕಾರಣಾಂತರಕ್ಕೆ ಆಗಮಿಸಿದೆ. ಮೃಗಯ ವ್ಯಸನದಲ್ಲಿ ಒಂದು ನರಗಳಿಗೆ ತಲ್ಲೀನನಾಗಿ ಅದೆಲ್ಲವೂ ಸುಕ್ಷೇಮವಾಗಿ ಸುಖಾಂತವಾದ ಮೇಲೆ ಮನೆಗೆ ಹೋಗೋಣ. ಹೀಗೆ ಹೊರಟ ಕಾಲಕ್ಕೆ ತಮ್ಮ ಪಾದ ವನಜ ದರ್ಶನದ ಮಹಾಭಾಗ್ಯ ನಮಗೆ ಲಭ್ಯವಾಗಿ ಇಲ್ಲಿವರೆಗೆ ಬಂದಿದ್ದೇವೆ. ನಿಮಗೆ ನಮಸ್ಕಾರ ಮಾಡಿದ್ದೇವೆ. ಇನ್ನು ಊರಿಗೆ ಹೋಗುವುದಕ್ಕೆ ಪ್ರಯಾಣಿಸಬೇಕು. ಮಧ್ಯಾಹ್ನ ವಿರಾಜಿದು ಕಲಿ ಭೋಜನ ಊರಿನ ಅರಸ ಎಲ್ಲರನ್ನು ಕೂಡಿಕೊಂಡು ಅವರಿಗೆ ಒದಗಿದ ಸಂಕಷ್ಟದ ನಿವಾರಣೆಗೆ ಬೇಕಾಗಿ ಇಲ್ಲಿಯವರೆಗೆ ಪ್ರವೇಶವನ್ನು ಮಾಡಿದ್ದೀರಾ. ಎಲ್ಲರಿಗೂ ನಿನ್ನವರಿಗೆ ಹಸಿವಾಗುತ್ತೆ ಆಗುತ್ತದೆ. ಮಧ್ಯಾಹ್ನದ ಹೊತ್ತು ಸುಳ್ಳು ಹೇಳಿದಾಗ ನನಗೂ ಹಸಿವಾಗ್ತದೆ. ಹೌದೌದು, ಮುಖ ನೋಡುವಾಗ ನಮಗೆ ಅರ್ಥ ಆಗುತ್ತದೆ. ಹಾಗಾಗಿ ನೀವೆಲ್ಲರೂ ನಿಂದು ಶುಚೀಭೂತರಾಗಿ ಇಲ್ಲಿಗೆ ಬಂದಿರೇ ಹೋಗುತ್ತಾ ಅಂದರೆ ಒಂದು ಭೋಜನದ ವ್ಯವಸ್ಥೆ ನಾವು ಮಾಡ್ತೀವಿ. ನವಾಗ ಅತಿಥಿ ಸತ್ಯ. ಹೌದೌದು. ಪರ್ಣಕುಟೀರವನ್ನು ಕಟ್ಟಿ ಕುಲಪತಿಗಳಾಗಿ ನೀವು ವಿದ್ಯಾಭ್ಯಾಸವನ್ನು ಕೊಡಿಸುವುದು ಕರ್ಮಠರಾದವರು. ಅಂತಹ ನೀವುಗಳು ಅತಿಥಿಗಳಾಗಿ ಆಗಮಿಸಿದವರಿಗೆ ಒಂದು ಹೊತ್ತಿನ ಊಟ ಇಕ್ಕಬೇಕಾದಂತ ಧರ್ಮ ಆಶ್ರಮ ಧರ್ಮ ಅಲ್ಲ ಅನ್ನುವುದಿಲ್ಲ, ಒಳ್ಳೆ ಅನ್ನುವುದಿಲ್ಲ. ಆದರೆ ನಾನು ವ್ಯವಹಾರ ಬಲ್ಲವ. ನಮ್ಮ ಕುರಿತಾಗಿ ನಾವು ಆಲೋಚನೆ ಮಾಡಬೇಕು ಅಂತ ಹೇಳಿ ಯಾವ ಊಟ ಮಾಡಿ ಹೇಳಿದ ಕೂಡಲೇ ಊಟ ಕೇಳಬೇಕಾಗುತ್ತದೆ. ಇಹುದೆಲ್ಲ ಸಂಗಡ ಬಹುಪರಿವಾರ ಸಹಸ್ರ ಸಂಖ್ಯೆಯ ಬೇಟೆಗಾರರು ಪ್ರಜಾಜನರು ನಮ್ಮೊಂದಿಗಿದ್ದಾರೆ. ಅದರಲ್ಲಿ ತುಂಬಾ ಹಸಿದಿದ್ದಾರೆ. ಒಬ್ಬೊಬ್ಬರು 10 ಜನರ ಊಟ ಮಾಡುವವರು. ನಾನೊಂದು ಊಟ ಮಾಡಿ ಬರುವುದ, ಒಂದು ವೇಳೆ ಸ್ವಲ್ಪ ಇದ್ರೆ ನಾನೊಂದು ಮುಗಿಸಿ ಬರ್ತೇನೆ. 10 ಜನ ಒಟ್ಟಿಗೆ ಇರುವಾಗ ಒಬ್ಬ ಊಟ ಮಾಡುವುದ ಸ್ವಾರ್ಥೇನ ಕೂಡ. ಹಾಗಾಗಿ ನಿಮ್ಮ ಆತಿಥ್ಯ ಸತ್ಕಾರವನ್ನು ಕೈಗೊಳ್ಳುವುದಕ್ಕೆ ಇನ್ನೊಂದು ಸಲ ಬರ್ತೇವೆ. ನಾವೆಲ್ಲರೂ ಇಲ್ಲಿ ಊಟಕ್ಕೆ ನಿಂದರೆ ಅಪಾಪ ಭಾವಿಸಬಾರದು, ನಮಗೆ ಕಷ್ಟ. ದೇವರು ಇದುವರೆಗೆ ಯಾವುದಕ್ಕೂ ನಮಗೆ ಕುಂದುಕೊರತೆಯನ್ನು ಮಾಡಿದವರಲ್ಲ. ಎಲ್ಲರ ಮುಖ ನೋಡುವಾಗ ಹಸಿದವರ ಹಾಗೆ ಕಾಣುತ್ತಲ್ಲ. ಕೆಲವರಿಗೆ ಒಂದು ಹೊತ್ತಿನ ಊಟ ಸಾಕಾಗಲಿಕ್ಕೆ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಬೇಕು. ಹೋಳಿಗೆ ಸಿಕ್ಕಿದ್ರೆ ಹೋಳಿಗೆ ತಿನ್ನೋದು. ಇವ ಒಂದೇ ಹೊತ್ತಿಗೆ 3 ಹೊತ್ತಿಗೆ ಒಂದೇ ಹೊತ್ತಿಗೆ ಊಟ ಮಾಡ್ತಾರೆ. ನಂದು ಹೊಟ್ಟೆ ಮಾತ್ರ ಕಾಣುದು. ಊಟ ಮಾಡುವುದಕ್ಕೆ ಮೊದಲೇ ಈಗ ಊಟ ಮಾಡಿದರೆ ಹೇಗಾದಿಲ್ಲ. ಸೇರಿದಂತಹ ಅಪರಿಮಿತ ಮಂದಿಗಳಿಗೆ ಊಟದ ವ್ಯವಸ್ಥೆ ಆಗುವುದಕ್ಕೆ ನೀವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಭೋಜನ ವ್ಯವಸ್ಥೆ ನಾವು ಸಿದ್ಧ ಮಾಡ್ತೇವೆ. ನಿಂದು ಶುಚಿರ್ಭೂತರಾಗಿ ಬನ್ನಿ, ಆಮೇಲೆ ನಾವು ಸರಿ. ಇನ್ನೂ ಹೆಚ್ಚಿಗೆ ಹೇಳುವ ಹಾಗಿಲ್ಲ. ನಾವು ಸ್ನಾನ ಮಾಡಿ ಬರಬೇಕಂತ ಊಟಕ್ಕೆ. ಸ್ನಾನ ಮಾಡಿ ಬರೋ ಗೊತ್ತಾಗುತ್ತೆ, ಹಸಿವು ತಡೀಲಿಕ್ಕೆ ಆಗುದಿಲ್ಲ. ಸ್ನಾನ ಆದ ಮೇಲೆ ಹಸಿವೆ ಇಮ್ಮಡಿ ಆಗ್ತದೆ. ಒಳ್ಳೆ ಊಟ ಮಾಡಬೇಕು. ನನ್ನದು ಸ್ನಾನ ಆಗಿದೆ ಮೊದಲು. ನಾನು 15 ದಿವಸಕ್ಕಿಂತ ಮೊದಲು ಒಂದು ಸಲ ಮಾಡಿದ್ದೇನೆ. ಮೊದಲು ಊಟ ಮಾಡಲಿಲ್ಲ. ಹೌದು, ಇನ್ನು 15 ದಿವಸ ಬಿಟ್ಟು ನಾನು ತಿಂಗಳಿಗೆ ಒಮ್ಮೆ ಮಾಡು. ತಿಂಗಳಿಗೆ ಒಮ್ಮೆ ಊಟ ಮಾಡಿದ್ರೆ ಸಾಕು. ತಿಂಗಳಿಗೆ ಒಮ್ಮೆ ಮಾಡಿದ್ರೆ ನಮ್ಗೆ ಎಷ್ಟು ಆಗುದಿಲ್ಲ. ಸ್ನಾನ ಮಾಡಿದ್ರೆ ಕೊಳ್ಳೆ ಆಗುದಿಲ್ಲ ಮತ್ತೆ. ಹಾಗಾಗಿ ಎಲ್ಲರೂ ಒಂದಾಗಿ ಸ್ನಾನ ಮಾಡಿ ಬರಬೇಕು. ಅಲ್ಲಿ ಬಿಸಿ ನೀರುಂಟಾ? ಎಲ್ಲಿ? ಸ್ನಾನ ಮಾಡುವ ನದಿಯಲ್ಲಿ. ಇವರೆಲ್ಲ ಬಿಸಿನೀರು ಸ್ನಾನ ಮಾಡುವವರು. ಅವರು ಸರಸ್ವತಿ ಕಾಲದಲ್ಲಿ ನದೀತ ಸ್ನಾನವನ್ನು ಮಾಡುವರು. ನಿಮ್ಮ ಮನೆಯಲ್ಲಿ ಬಿಸಿನೀರು ಉಂಟಾ? ಇಲ್ಲ, ನಾನು ತಣ್ಣೀರಲ್ಲಿ ಮನೆಯಲ್ಲಿ ಹೋದಲ್ಲಿ ವ್ಯವಸ್ಥೆ ಇದ್ದಲ್ಲಿ ಕೇಳೋದು, ಬಂದ್ರೆ ಬರ್ತದೆ. ಮನೆಯಲ್ಲಿ ಹೇಗೂ ಆಗ್ತದೆ. ಮನೆಯಲ್ಲಿ ತಂಗಳಾದ ತಿಂದು ನನಗೆ ಹೋದಲ್ಲಿ ಬಗೆ ಬಗೆ ಇದ್ದೇವೆ. ಆದಷ್ಟು ಬೇಗ ಸ್ನಾನ ಮಾಡಿ Ay,
ಮತ್ತೆ ಇದು ಎಲ್ಲ ಒಂದು ಎಲ್ಲಿ ಆಗಬೇಕು ಅಂತ ಗೊತ್ತಾಗುತ್ತೆ. ಅಲ್ಲಿ ಹಾಕಬಾರ, ಅಲ್ಲಿ ತುಳಸಿ ಕಟ್ಟೆ ಕಾಣುದಿಲ್ಲ. ತುಳಸಿ ಕಟ್ಟೆ ಈ ಕಡೆಗೆ ಅದು ಬಾವಿ, ಅದು ಗುಂಡಿ ಅಲ್ವ? ಗುಂಡಿಗೆ ಹಾಕಿದ್ರೆ ಬಾವಿಗೆ ಆಗ್ತದೆ. ಹೂ ಅಲ್ಲಿ ಅವರು ನೀವೊಂದು ನೇರ ಬಿಟ್ಟು ಬರೋದೇ ಅವರೆಲ್ಲ ಒಂದು ಊಟ ಸಿಕ್ಕಿದ ಕೂಡಲೇ ಎಲ್ಲರನ್ನು ಬಿಟ್ಟು ಬರೋದೇ ಅಲ್ಲ. ಅದು ಸರಿ ಕೂತ್ಕೊಳ್ಳಿ ಅಂತ ಒಳ್ಳೆ. ಊಟ ಮಾಡುವಾಗ ಮಧ್ಯೆ ಮಧ್ಯೆ ನೀರು ಕುಡಿಯ ಬಾರ. ಊಟ ಮಾಡಿ ಒಂದು ಅರ್ಧ ಗಂಟೆ ಕಳೆದ ಮೇಲೆ ನೀರು ಕುಡಿಯಬೇಕು. ಈಗ ಇದೆಲ್ಲ ಆರೋಗ್ಯ ಶಾಸ್ತ್ರ. ಈಗ ಸಮಾಧಾನ ಆಯ್ತು. ಎಡದ ಕೈ ಎಂತ ಪರಿಮಾಣ ಎಂತದ್ದು ಮಾಡಿ ಬಂದದ್ದು ಈಗ? ಊಟ ಮಾಡಿ ಬಂದದ್ದು. ಹೌದು, ಎಡ ಕೈಯಲ್ಲಿ ಎಡಗೈ ಅದು ಅವರು ಬಡಿಸುವಾಗ ಸಾರು ಸ್ವಲ್ಪ ಈ ಕೈಗೆ ಚೆಲ್ಲಿ. ನಾ ಯೋಚನೆ ಮಾಡುದು ಅದಲ್ಲ, ಎಡಗೈಯೇ ಇಷ್ಟು ಪರಿಮಳ ಇರಬೇಕಿತ್ತು, ಬಲಗೈ ಎಷ್ಟು ಪರಿಮಳ ಇರಬೇಕು. ಬಲಗೈ ಎಷ್ಟು ಪರಿಮಳ ನೋಡ್ಲಿಲ್ಲ ನೀವು? ಬಲಗೈಯೇ ಇಷ್ಟು ಪರಿಮಳ ಇರಬೇಕಿತ್ತು. ಊಟ ಮಾಡಿದ ಅಡಿಗೆ ಎಷ್ಟು ಪರಿಮಳ ಇರಬೇಕು. ಎಷ್ಟು ಪರಿಮಳ ಊಟ ಮಾಡಿದವ ನೀನಲ್ವಾ? ಅಡಿಗೆ ಅಷ್ಟು ಪರಿಮಳ ಇರಬೇಕಾದ್ರೆ ಅಡಿಗೆ ಮಾಡಿದ ಭಟ್ರು ಎಷ್ಟು ಪರಿಮಳ ಇರಬೇಕು. ಅಡುಗೆ ಭಟ್ರ ಅಷ್ಟು ಪರಿಮಳ ಇರುವಾಗ ಅಡುಗೆ ಭಟ್ರ ಮತ್ತಿಲ್ಲ ಅಡುಗೆ ಹೇಗಿತ್ತು? ಅಡಿಗೆ ಎಂತ ಅಡಿಗೆ, ಇಂಥ ಅಡಿಗೆ ನಾವು ತಿನ್ನಲೇ ಇಲ್ಲ. ಕೂತ ಕೂಡಲೇ ಎಲೆ ಹಾಕಿದ ಮೇಲೆ ನೆತ್ತಿಗೆ ಉಪ್ಪು ಹಾಕಿದ್ದು. ಮತ್ತೆ ಇದು ಬಗ್ಗೆ ಕುಳಿತದ್ದು ಯಾಕೆ ನೆತ್ತಿಗೆ ಬಿಟ್ಟದ್ದು? ನನ್ನ ನೆತ್ತಿಗೆ ಅಲ್ಲ, ಎಲೆಯ ನೆತ್ತಿಗೆ ಉಪ್ಪು ಹಾಕಿದ ಕೂಡಲೇ ಬೆನ್ನಿಗೆ ಉಪ್ಪಿನಕಾಯಿ. ಬಾಗಿ ಕುಳಿತುಕೊಳ್ಬಾರ್ದು ಬಡಿಸುವಾಗ. ಬೆನ್ನಿಗೆ ಉಪ್ಪು ಉರಿಯುತ್ತಿರುವ ನನ್ನ ಬೆನ್ನಿಗೆ ಅಲ್ಲ, ಉಪ್ಪಿನ ಬೆನ್ನಿಗೆ ಉಪ್ಪಿನಕಾಯಿ. ಅದಾದ್ಮೇಲೆ ಅನ್ನ, ಅನ್ನ ಆದ ಮೇಲೆ ಸಾರು, ಮತ್ತೆ ನಾಯಿ ಹುಳಿ. ಕಾಯಿ ಹುಳಿ. ಅದಾದ್ಮೇಲೆ ಅದೆಲ್ಲ ತಿಂದಾದ ಮೇಲೆ ಪಾಯಸ. ಪಾಯಸ ಅಂದ್ರೆ ಕಾಗೆ. ಊಟ ಮಾಡುವಾಗ ಅಥವಾ ಊಟ ಇಕ್ಕುವಾಗ ಕಾಗೆ ಬರ್ಲಿಕ್ಕೆ ನಿನ್ನ ಅಪ್ಪನ ತಿಥಿ ಮಾಡಿದ್ದೇವೆ. ಸೀತು ಪಾಯಸ, ಅದು ಕೂಡ 2 ಬಗೆಯ ಪಾಯಸ. ಯಾವ ಬಗೆ? ಒಂದು ಕಪ್ಪೆಯ ಕಣ್ಣಿದ್ದೆ ಪಾಯಸ. ಹಾಗಾದ್ರೆ ಈ ಊರಿನ ಕಪ್ಪಗಳಿಗೆಲ್ಲ ಕಣ್ಣಿಲ್ವ ನೀನು? ತಿನ್ಲಿಕ್ಕೆ ಅದಕ್ಕೆ ಹೆಸರು ಸಬ್ಬಕ್ಕಿ. ಕಾಡು ಕೋಳಿ ಯಾವುದೋ ಮರದ ಕಾಂಡದ ತುಪ್ಪನ್ನು ತೆಗೆದು ಕಾಳು ಮಾಡಿ ಅದರ ಹಿಟ್ಟಿನಿಂದ ತಯಾರಿಸಿದೆ. ಭಾರಿ ಚಂದ ಇತ್ತು. ಅದಕ್ಕಿಂತಲೂ ಇನ್ನೊಂದು ಪಾಯಸ, ಹುಳದ್ದು ಪಾಯಸ. ಇಷ್ಟು ಸಣ್ಣ ಸಣ್ಣ ಅದು ಹಾಲಿಟ್ಟು ಪಾಯಸ. ಅಲ್ಲಿಟ್ಟು ಅಕ್ಕಿಯನ್ನು ಅರೆದು ಬತ್ತಿಯಂತೆ ಮಾಡಿ ಮತ್ತೆ ಪಾಯಸ ಮಾಡುದು. ಇಷ್ಟವರೆಗೆ ನಾನು ಇಂಥ ಊಟ ತಿನ್ನಲಿಲ್ಲ. ನೀನು ಹೇಳಿದ ಮಾತು ನನಗೆ ಈಗ ಸರಿ ಕಾಣ್ತದೆ. ಅಡುಗೆ ಎಷ್ಟು ರುಚಿ ಇರಬೇಕಾದ್ರೆ ಅಡುಗೆ ಮಾಡಿದ ಅಡುಗೆ ಭಟ್ಟರು ಎಷ್ಟು ಹೇಗಿರ್ಬೋದು, ಎಲ್ಲಿ ಅಡುಗೆ ಮಾಡಿದ್ರೆ ಕಣ್ಣಿಗೆ ಸಿಗಲಿಲ್ಲ. ಆಕಾಶಾಲಯ ಕಾಣಲಿ, ಎಲ್ಲಿಯೂ ಹೊಗೆ ಎದ್ದತೆ ಕಾಣಲಿ. ಯಾವ ಮನೆಗೆ ಬೆಂಕಿ ಬಿದ್ದದ್ದು ನಾವು ನೋಡ್ಲಿ. ಬೆಂಕಿ ಮನೆಗೆ ಬಿದ್ದರೆ ಅದು ಗೊತ್ತಾಗಲ್ಲ, ಅದಲ್ಲ ಹೊಗೆ ಕಾಣಲ್ಲ. ಹಾಗಾದ್ರೆ ಹೇಗೆ ಅಡುಗೆ ಮಾಡಿರ್ಬೋದು? ಎಷ್ಟು ಜನರಿಗೆ ಯಾರು ಅಡುಗೆ ಮಾಡಿ? ಯಾರು ಮಾಡಿದ್ರು? ಎಲ್ಲಿ ಮಾಡಿ? ಎಲ್ಲಿ ಮಾಡಿದ್ರು? ಎಂತದ್ದು ಮಾಡಿದ್ರು? ಯಾರು ಯಾರು ಮಾಡಿದ್ರು? ಎಲ್ಲಿ ಮಾಡಿದ್ರು? ನೀನು ನನ್ನಲ್ಲಿ ನಾನು ನಿನ್ನಲ್ಲಿ ಕೇಳಿದ್ರೆ ಉತ್ತರ ಸಿಗ್ತದೆ. ಸಿಗುದಿಲ್ಲ. ಕೇಳಬೇಕು ಯಾರು? ಸ್ವಾಮಿ Oh,
ಮನಸ್ಸಿಗೆ ಬಹಳಷ್ಟು ಅನ್ನದಾತವ ಸುಖೀ ಭವ ಎಲ್ಲರೂ ಕೊರಳಿನಿಂದ ಸಂಪ್ರಾಪಿಸುತ್ತಿದ್ದಾರೆ. ಅದರ ಜೊತೆಗೆ ಒಂದು ಪ್ರಶ್ನೆಯೂ ಒಡಗೂಡಿದೆ. ಏನು ಕ್ಷಣ ಮಾತ್ರದಲ್ಲಿ ನಮ್ಮ ಇನಿತು ಪರಿವಾರಕ್ಕೆಲ್ಲ ಹೊಟ್ಟೆ ತುಂಬ ಯಾವುದೂ ಯಾವ ಕ್ಷಣದಲ್ಲಿಯೂ ಕಡಿಮೆ ಆಗಿದೆ. ಅಷ್ಟು ಸಮೃದ್ಧವಾದ ಭೋಜನವನ್ನು ಇಕ್ಕಿದಿರಲ್ಲ, ಅದು ಹೇಗೆ ಸಾಧ್ಯವಾಯಿತು? ಮನಸ್ಸಿನಲ್ಲಿ ಉತ್ತರ ಕೊಡುವುದು. ಎಲ್ಲಿ ಅಡುಗೆ ಮನೆ ಅಪರಿಮಿತವಾದಂತಹ ಸೇನಾ ಪರಿವಾರಗಳಿಗೆ ಭೋಜನದ ವ್ಯವಸ್ಥೆ ಸಿದ್ಧಪಡಿಸಬೇಕು ಅಂತಾದ್ರೆ ಇದು ಹೇಗೆ ಸಾಧ್ಯ? ಯಾವುದೂ ಕಡಿಮೆ ಆಗಬೇಕು. ಭೋಜನದ ವ್ಯವಸ್ಥೆ ಬಹಳಷ್ಟು ಸಿದ್ಧ ಆಗಬೇಕಾಗ್ತದೆ. ಇಷ್ಟೆಲ್ಲ ಮಾಡಬೇಕು ಅಂತ ಇದು ಸಾಧ್ಯ ಹೇಗಂತ ಕೇಳಿದ್ರೆ ಉತ್ತರವೂ ನಮ್ಮಲ್ಲಿದೆ. ವಿಶ್ವಾಶ್ರಮದಲ್ಲಿರುವಂತಹ ನಮಗೆಲ್ಲರಿಗೂ ಮಾಡಬೇಕಾದ ಯಾಗ ಯಜನಾದಿಗಳಿಗೆ ಪೂರಕವಾಗಿ ಮೊದಲಷ್ಟೇ ಅನಿಮಿಷರು ದಿಕ್ಪಾಲಕ ನಮಗಿದ್ದಂತಹ ಶಬಲ ಎಂಬಂತಹ ಆ ತೇನುವನ್ನು ನಾವು ಆಮಿಷಿದಲ್ಲಿ ಬೇಡಿದರೆ ನಮಗೆ ಬೇಕಾದ ಸಾಮಾನ್ಯ ಸಾಹಿತ್ಯಗಳನ್ನು ಒದಗಿಸುತ್ತದೆ. ಕಾಮಧೇನುವಿನ ಮಗಳಾದ ಶಬಲೆ ಆಮಿಷಿದ್ದನ್ನು ಸಾಮರ್ಥ್ಯವುಳ್ಳವರು, ಸಾಮರ್ಥ್ಯವನ್ನು ಹೊಂದಿದೆ. ಅವಳ ಅನುಗ್ರಹ ವಿಶೇಷದಿಂದ ಕೇಳಿದೆ. ಹೌದು, ಇದೆಲ್ಲ ಹಸುಪಟ್ಟದ್ದು ನಾವು ಊಟ ಮಾಡಿ ವಿಸ್ಮಯ ಆದರೂ ನಿಜ. ಹೌದಾದರೆ ಅದು ಇಲ್ಲಿ ಇರಬೇಕಾದ್ರೆ ಯಾವುದು ಎಲ್ಲಿ ಇರಬೇಕು ಅಂತ ಹೇಳಿದೆ ಅಲ್ವಾ? ರವಿ ಮಂದಿಸಿದ್ದಾರೆ. ಹೀಗೆ ಹೇಳಿಕೊಂಡು ಬರುವುದು ನಾನಲ್ಲ, ನಮ್ಮವರು ಹೇಳುತ್ತಾರೆ. ಅಂತಹ ಸುರಪಾದಿಗಳು ನನ್ನ ತಿಳುವಳಿಕೆಗೆ ಬಾರದು. ಈ ಕಾಮಿಸಿದ್ದನ್ನು ನೀಡುವ ಜೇನುವನ್ನು ನಿಮಗಿತ್ತರೆ ಒಳ್ಳೆಯದೇ ಆಯಿತು. ರತ್ನಾಕರದೆನ್ನುವುದು ಸಮುದ್ರದ ಹೆಸರು. ಸರ್ವಶ್ರೇಷ್ಠವಾದ ವಸ್ತುಗಳೆಲ್ಲವೂ ರಾಜನಲ್ಲಿರಬೇಕು. ಯಾಕೆ? ರಾಜನಾದವನು, ಚಕ್ರವರ್ತಿಯಾದವನು ಪ್ರತಿ ರತ್ನಾಕರನಿದ್ದಾನೆ. ಆದ್ದರಿಂದ ಈ ಧೇನು ಇಲ್ಲಿರಬೇಕಾದದ್ದು, ನಮ್ಮಲ್ಲಿರಬೇಕಾದದ್ದು. ಆದ್ದರಿಂದ ಇದನ್ನು ನನಗೆ ಕೊಡಿ ಕೊಡಿ ಏನಿಗೂ ಸರಿಯೇ ಇತ್ತು. ದೇವತೆಗಳಿಂದ ಪ್ರದತ್ತವಾದಂತಹ ದೇನುವನ್ನು ಕೊಡುವ ಅಧಿಕಾರ ನಮಗಿಲ್ಲ. ಕೊಟ್ಟದ್ದು ಅವರು, ಹಾಗಾಗಿ ಇದನ್ನು ಕೊಡುವುದಕ್ಕೆ ಆಗುವುದಿಲ್ಲ. ಇಟ್ಟುಕೊಳ್ಳುವ ಅಧಿಕಾರ ನಿಮಗೆ ಉಂಟು. ನೀವು ತಪಶ್ಚರ್ಯೆಯಲ್ಲಿ ನಿರತರಾದರು. ಒಂದು ವೇಳೆ ನಿಮ್ಮ ಕ್ಷೇಮಕ್ಕಾಗಿ ದುಡಿಯಬೇಕಾದವನು ನಾನು. ಆದರೆ ಇಂತಹ ಅನಖ್ಯವಾದ ವಸ್ತುವನ್ನು ಕೈ ಸೇರಿದ ಕಾಲಕ್ಕೆ ನನಗೆ ಒಂದು ಮಾತನ್ನು ನೀವು ಸೂಚಿಸಲಿಲ್ಲ. ಆಗಲಿ, ದೇವೇಂದ್ರ ಕೊಟ್ಟ. ಹಾಗಾದ್ರೆ ಇದು ನಿಮ್ಮದಲ್ಲ, ದೇವೇಂದ್ರನದ್ದಲ್ಲ. ಇನ್ನೊಬ್ಬರ ವಸ್ತುವನ್ನು ಕೊಡುವ ಬಿಡುವ ಅಧಿಕಾರವು ನಿಮಗಿಲ್ಲವಲ್ಲ. ನಾಳೆ ಒಂದು ಪ್ರಶ್ನೆ ಮಾಡಿದ್ರೆ ಅರ್ಜುನರಾಯನಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಇನ್ನು ಎಷ್ಟು ಬೇಕು? ಒಂದು ವೇಳೆ ಕೊಡುವುದಕ್ಕೆ ಮನಸ್ಸಿಲ್ಲ ಅಂತ ಇಟ್ಟುಕೊಳ್ಳು. ಮತ್ತೊಂದು ಕ್ರಮ ಉಂಟಲ್ಲ, ಎಂತದನ್ನು ವಿನಿಮಯ ಪದ್ಧತಿ. ನಾನು ಕೊಡ್ತೇನೆ, ನೀವು ಕೊಡಿ. ನೀವು ಒಂದು ಕೊಡುವುದು, ನಾವು 1000 ಕೊಡುವುದು. 1,000 ಕೊಡ್ತೇನೆ. ಎಂತದ್ದು? 1,000 ಕಪಿಲೆ ಹಸುಗಳು, ಬರೇ ದನಗಳು ಮಾತ್ರ ಅಲ್ಲ. ಕಾಲಿಗೆ ಬೆಳ್ಳಿಯ ಕಟ್ಟು, ಗೋಡಿಗೆ ಚಿನ್ನದ ಕಟ್ಟು, ಚಿನ್ನದ ಕಟ್ಟಾಗಿ ಮತ್ತೆ ಅದನ್ನು ಪರಿಪಾಲಿಸುವುದಕ್ಕೆ ಒಂದು ಸೈನ್ಯದ ಜನ ಬೇಕು. ಅದನ್ನು ಕೊಡ್ತೇವೆ. ಎಷ್ಟು ದೇನುವನ್ನು ಕೊಟ್ಟರು ಶಬಲೆಗೆ ಸರಿಯಾಗಿ ನಿಲ್ಲಬಹುದು? ಏನುವುದಿಲ್ಲದೆ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಎಡ್ಡೆ ಆಗಬೇಕಾದಲ್ವ? ಆದ ಕಾರಣ ಕೊಡುವ ಅಧಿಕಾರ ನಮಗಿಲ್ಲ, ಕೊಡುವುದಕ್ಕೆ ಆಗುವುದಿಲ್ಲ. ಏನೋ